ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮ್ಗೆಲ್ರಿಗೂ ಸ್ವಾಗತ. ಮೊದಲನೆಯ ಮುಖ್ಯವಾದ ವಿಷಯ, ಪೆಟಿಷನರ್ಸ್ ಕ್ವಶನ್ ದಿ ಪ್ರಿಸಂಪ್ಷನ್ ಆಫ್ ಕಾನ್ಸ್ಟಿಟ್ಯೂಷನಾಲಿಟಿ ಆಫ್ ವಕ್ಫ್ ಆಕ್ಟ್ ಇನ್ ಸುಪ್ರೀಂ ಕೋರ್ಟ್. ಪೆಟಿಷನರ್ ಅಂತಂದ್ರೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸುವವರು, ಬೇರೆ ಬೇರೆ ಕಾಯ್ದೆಗಳ ಪರವಾಗಿ ಅಥವಾ ವಿರುದ್ಧವಾಗಿ ತಮಗೆ ಬೇಕಾದ ರೀತಿಯಲ್ಲಿ ಕೆಲವರು ಪೆಟಿಷನ್ ಸಲ್ಲಿಸ್ತಾರೆ. ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿಕೊಂಡು ಅದ್ರ ಪರವಾಗಿ ಬೇರೆ ಬೇರೆ ಮೊಕದ್ದಮೆಗಳನ್ನು ಹೂಡೋದಿರುತ್ತೆ. ಮತ್ತೆ ಕೆಲವರು ಅದ್ರ ವಿರುದ್ಧವಾಗಿ ತಮ್ಮ ಅಂಶಗಳನ್ನ ವ್ಯಕ್ತಪಡಿಸ್ತಾರೆ. ಈಗ ಇಲ್ಲಿ ಅರ್ಜಿದಾರರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ದೆ ಸೇ ನ್ಯೂ ವಕ್ಫ್ ಆಕ್ಟ್ ಇಸ್ ಅನ್ಫೇರ್. ಹೊಸ ವಕ್ಫ್ ಕಾಯ್ದೆ ಇದೆಯಲ್ವಾ, ಇದು ಅನ್ಯಾಯಕರವಾಗಿದೆ. ದೆ ಕ್ಲೇಮ್ ಇಟ್ ಅಲೌಸ್ ದಿ ಗವರ್ಮೆಂಟ್ ಟು ಟೇಕ್ ಓವರ್ ವಕ್ಫ್ ಪ್ರಾಪರ್ಟೀಸ್, ಮುಸ್ಲಿಂ ಕಮ್ಯುನಿಟಿ ರಿಲಿಜಿಯಸ್ ಪ್ರಾಪರ್ಟಿ. ವಕ್ಫ್ ಪ್ರಾಪರ್ಟಿ ಅಂತಂದ್ರೆ ಮುಸ್ಲಿಂ ಸಮುದಾಯದ ಧಾರ್ಮಿಕ ಆಸ್ತಿಗಳು. ವಿತೌಟ್ ಪೇಯಿಂಗ್ ಕಾಂಪನ್ಸೇಷನ್, ಸರ್ಕಾರ ಯಾವುದೇ ಪರಿಹಾರವನ್ನ ಪಾವತಿಸದೆ, ಪರಿಹಾರ ಕೊಡದೆ ಆ ಮುಸ್ಲಿಂ ಸಮುದಾಯದ ಆಸ್ತಿಗಳನ್ನ ಆಕ್ರಮಿಸ್ಕೊಳ್ತಾ ಇದೆ. ವಿಚ್ ವೈಲೇಟ್ಸ್ ದ ರೈಟ್ಸ್. ಹೀಗಾಗಿ ಆ ಸಮುದಾಯದ ಹಕ್ಕುಗಳನ್ನ ಸರ್ಕಾರ ಉಲ್ಲಂಘಿಸ್ತಾ ಇದೆ ಅಂತ ಇಲ್ಲಿ ಅರ್ಜಿದಾರರು ಹೇಳ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಸೇಸ್ ದ ಲಾ ಇಸ್ ಅಸ್ಯೂಮ್ಡ್ ಟು ಬಿ ಕಾನ್ಸ್ಟಿಟ್ಯೂಷನಲ್. ಈ ಒಂದು ಕಾನೂನು ಸಾಂವಿಧಾನಿಕವಾಗಿದೆ ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದ್ರು ಸಹ, ಪೆಟಿಷನರ್ಸ್ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಇಫ್ ದರ್ ಇಸ್ ಕ್ಲಿಯರ್ ಹಾರ್ಮ್ ಆರ್ ವೈಲೇಷನ್ ಆಫ್ ರೈಟ್ಸ್, ದ ಕೋರ್ಟ್ ಕ್ಯಾನ್ ಸ್ಟಾಪ್ ದಿ ಲಾ ಟೆಂಪರರಿಲಿ. ಈ ಕಾಯ್ದೆಯಿಂದಾಗಿ ಯಾವುದೇ ಸಮುದಾಯದ ಹಕ್ಕುಗಳಿಗೆ ಉಲ್ಲಂಘನೆ ಆಗಿದ್ರೆ ಅಥವಾ ಯಾರಿಗಾದ್ರೂ ಹಾನಿ ಆಗ್ತಾ ಇದ್ರೆ ನ್ಯಾಯಾಲಯ ಈ ಕಾನೂನನ್ನ ತಾತ್ಕಾಲಿಕವಾಗಿ ನಿಲ್ಲಿಸಬಹುದು. ಹಾಗೆ ಮಾಡ್ಬೇಕು ಈಗ ನ್ಯಾಯಾಲಯ ಅಂತ ಅರ್ಜಿದಾರರು ವಾದಿಸ್ತಾ ಇದ್ದಾರೆ. ಇನ್ನು ಮುಂದಿನ ವಿಷಯ, ಡಿಪ್ಲೊಮ್ಯಾಟಿಕ್ ಔಟ್ರೀಚ್ ವಿಸಿಟ್ಸ್ ಬಿಗಿನ್ ಟುಡೇ. ನಿನ್ನೆ ನೋಡಿದ್ವಿ, ಬೇರೆ ಬೇರೆ ಸರ್ವ ಪಕ್ಷಗಳಿಂದ ಬೇರೆ ಬೇರೆ ರೀತಿಯ ಡಿಪ್ಲೊಮ್ಯಾಟ್ಸ್ ಗಳನ್ನ, ರಾಜತಾಂತ್ರಿಕ ಸಿಬ್ಬಂದಿಗಳನ್ನ, ಅಧಿಕಾರಿಗಳನ್ನ ಒಳಗೊಂಡಂತಹ ಒಂದು ಟೀಮು ಬೇರೆ ಬೇರೆ ಕಡೆ ಹೋಗ್ತಾ ಇದೆ. ಇಂಡಿಯಾ ಇಸ್ ಸೆಂಡಿಂಗ್ ಟೀಮ್ಸ್ ಟು ಅದರ್ ಕಂಟ್ರೀಸ್. ಬೇರೆ ಇತರ ದೇಶಗಳಿಗೆ ಭಾರತ ತನ್ನ ತಂಡವನ್ನ ಕಳಿಸ್ತಾ ಇದೆ. ಇದು ಕ್ರಿಕೆಟ್ ಟೀಮ್ ಅಲ್ಲ, ಇದು ಡಿಪ್ಲೊಮ್ಯಾಟ್ಸ್ ಗಳ ಟೀಮ್. ದೀಸ್ ಮಲ್ಟಿ ಪಾರ್ಟಿ ಟೀಮ್ಸ್ ವಿಲ್ ವಿಸಿಟ್ different countries to tell the world about how cross-border terrorism from Pakistan is affecting India. ಈ ಟೀಮ್ ಏನ್ ಮಾಡುತ್ತೆ ಅಂತಂದ್ರೆ, ಈ ಪಾಕಿಸ್ತಾನದ ಗಡಿ ಭಾಗದಲ್ಲಿ ಆಗ್ತಾ ಇರ್ತಕ್ಕಂಥ ಭಯೋತ್ಪಾದನೆ ಇದೆಯಲ್ವಾ, ಅದು ಭಾರತದ ಮೇಲೆ ಯಾವ ರೀತಿ ಪರಿಣಾಮವನ್ನ ಬೀರ್ತಾ ಇದೆ ಅನ್ನೋದನ್ನ ಜಗತ್ತಿಗೆ ತಿಳಿಸ್ಲಿಕ್ಕೆ ಈ ಬಹುಪಕ್ಷ ತಂಡ, ಬೇರೆ ಬೇರೆ ಪಕ್ಷದ ವಿವಿಧ ನಾಯಕರಿದ್ದಾರೆ, ಕೆಲವರು ಆ ಪಕ್ಷದ ಕಾರ್ಯಕರ್ತರಿದ್ದಾರೆ, ಇವರೆಲ್ಲ ಬೇರೆ ಬೇರೆ ದೇಶಗಳಿಗೆ ಹೋಗಿ ತಮ್ಮ ವಿಚಾರವನ್ನ, ಭಾರತದ ನಿಲುವನ್ನ ಮುಂದಿಡುತ್ತವೆ. ಇನ್ನು ಆಲ್ ಪಾರ್ಟಿ ಸಪೋರ್ಟ್ಸ್ ಫಾರ್ ದಿ ವಿಸಿಟ್. ಈ ಭೇಟಿಗೆ ಎಲ್ಲಾ ಪಕ್ಷಗಳು ಬೆಂಬಲವನ್ನು ನೀಡ್ತಾ ಇವೆ. ಇವನ್ ಅಪೋಸಿಷನ್ ಪಾರ್ಟೀಸ್ ಲೈಕ್ ತೃಣಮೂಲ್ ಕಾಂಗ್ರೆಸ್, ಶಿವಸೇನಾ ಹ್ಯಾವ್ ಅಗ್ರೀಡ್ ಟು ಬಿ ಪಾರ್ಟ್ ಆಫ್ ದಿಸ್ ಡಿಪ್ಲೊಮ್ಯಾಟಿಕ್ ಔಟ್ರೀಚ್ ಆಫ್ಟರ್ ಟಾಕ್ಸ್ ವಿತ್ ದಿ ಗವರ್ಮೆಂಟ್. ಸರ್ಕಾರದ ಜೊತೆ ಮಾತುಕತೆ ನಡೆಸಿದ ನಂತರ ತೃಣಮೂಲ ಕಾಂಗ್ರೆಸ್, ಶಿವಸೇನೆ ಮತ್ತೆ ಬೇರೆ ಬೇರೆ ವಿರೋಧ ಪಕ್ಷಗಳು ಎಲ್ಲರೂ ಸಹ ಈ ಒಂದು ರಾಜತಾಂತ್ರಿಕ ಸಂಪರ್ಕಕ್ಕೆ ಒಪ್ಕೊಂಡಿವೆ. ಇದಾದ ನಂತರ ಎಡಿಟೋರಿಯಲ್ ಇದೆ. ಇದ್ರಲ್ಲಿ ನೋಡಿ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಸ್ಕೀಮ್ ಬೇಸ್ಡ್ ವರ್ಕರ್ಸ್ ಸ್ಟ್ರಗಲ್ ಫಾರ್ ಅನ್ ಐಡೆಂಟಿಟಿ. ಏನು ಸ್ಕೀಮ್ ಬೇಸ್ಡ್ ವರ್ಕರ್ಸ್? ಯೋಜನೆ ಆಧಾರಿತ ಕಾರ್ಮಿಕರು. ಈಗ ಸರ್ಕಾರದ ಕೆಲವು ಯೋಜನೆಗಳು ಬರುತ್ತೆ, ಈ ಯೋಜನೆಗೆ ಸಂಬಂಧಿಸಿದಾಗೆ ಕೆಲವು ಜನರನ್ನ ನೇಮಕ ಮಾಡ್ಕೊಳ್ತಾರೆ. ಇಲ್ಲಿ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ, ಸ್ಕೀಮ್ ಬೇಸ್ಡ್ ವರ್ಕರ್ಸ್ ವಾಂಟ್ ಟು ಬಿ ಟ್ರೀಟೆಡ್ ಲೈಕ್ ರಿಯಲ್ ಗವರ್ಮೆಂಟ್ ಎಂಪ್ಲಾಯೀಸ್. ಈ ಯೋಜನೆ ಆಧಾರಿತ ಕಾರ್ಮಿಕರು ನಿಜವಾದ ಸರ್ಕಾರಿ ನೌಕರರು ಇರ್ತಾರಲ್ವಾ, ಅವ್ರ ಹಾಗೆ ನಮ್ಮನ್ನು ಪರಿಗಣಿಸಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಯಾರು ಈ ಸ್ಕೀಮ್ ಬೇಸ್ಡ್ ವರ್ಕರ್ಸ್? ಉದಾಹರಣೆ ನೋಡೋದಾದ್ರೆ, ಅಂಗನವಾಡಿ ಸ್ಟಾಫ್ಸ್, ಅಂಗನವಾಡಿ ಸಿಬ್ಬಂದಿಗಳು, ಆಶಾ ಕಾರ್ಯಕರ್ತರು ಇರ್ತಾರೆ, ಮತ್ತೆ ಮಿಡ್ ಡೇ ಮೀಲ್ ವರ್ಕರ್ಸ್. ಇವರೆಲ್ಲ ತುಂಬಾ ಮುಖ್ಯವಾದ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಬಟ್ ದೇ ಡೋಂಟ್ ಗೆಟ್ ಬೇಸಿಕ್ ರೈಟ್ಸ್ ಲೈಕ್ ಮಿನಿಮಮ್ ವೇಜಸ್, ಸೋಷಿಯಲ್ ಸೆಕ್ಯೂರಿಟಿ ಅಂಡ್ ಆಫಿಷಿಯಲ್ ವರ್ಕರ್ ಸ್ಟೇಟಸ್. ತುಂಬಾ ಕೆಲಸ ಮಾಡ್ತಾ ಇದ್ರು, ಸರ್ಕಾರಕ್ಕೆ ಸಂಬಂಧಪಟ್ಟ ಕೆಲಸನೇ ಆಗಿದ್ರು, ಇವರಿಗೆ ಮುಖ್ಯವಾಗಿ ಕನಿಷ್ಠ ವೇತನ ಅನ್ನೋದು ಇರೋದಿಲ್ಲ, ಸಾಮಾಜಿಕ ಭದ್ರತೆಗೆ ಸಂಬಂಧಪಟ್ಟಂತಹ ಉಪಯೋಗಗಳು ಇವರಿಗೆ ಸಿಗೋದಿಲ್ಲ, ಮತ್ತೆ ಅಫಿಷಿಯಲ್ ಆಗಿ, ಅಧಿಕೃತವಾಗಿ ಕಾರ್ಮಿಕರ ಸ್ಥಾನಮಾನಗಳು ಸಹ ಇಷ್ಟು ಸಾರಿ ಸಿಗೋದಿಲ್ಲ. ದೇ ಆರ್ ಫೈಟಿಂಗ್ ಫಾರ್ ದ ರೈಟ್ಸ್ ಥ್ರೂ ಸ್ಟ್ರೈಕ್ಸ್ ಅಂಡ್ ಕೋರ್ಟ್ ಕೇಸಸ್. ಹಾಗಾಗಿ ಅವಾಗ ನೀವು ನೋಡ್ತಾ ಇರಬಹುದು, ಆಶಾ ಕಾರ್ಯಕರ್ತೆಯರು ಪ್ರತಿಭಟನೆ ನಡೆಸ್ತಾ ಇರ್ತಾರೆ, ಅವರವರ ಮುಖ್ಯವಾದ ಹಕ್ಕುಗಳಿಗೆ ಸಂಬಂಧಿಸಿದ ಹಾಗೆ ಚಳುವಳಿಗಳನ್ನ ಮಾಡ್ತಾರೆ. ದೋ ಕೋರ್ಟ್ಸ್ ಹ್ಯಾವ್ ಗಿವನ್ ಸಮ್ ಸಪೋರ್ಟ್. ಸರ್ಕಾರ ಬಗ್ಗೆ ಹೇಳೋದಾದ್ರೆ, ಅದಕ್ಕಿಂತ ಸರ್ಕಾರ ಏನು ದೊಡ್ಡ ಮೊತ್ತದಲ್ಲಿ ಇವರಿಗೆ ಪರಿಹಾರ ಕೊಡದೇ ಇದ್ರು, ಸುಪ್ರೀಂ ಕೋರ್ಟ್ ಇದೆಯಲ್ವಾ ಅಥವಾ ಬೇರೆ ಬೇರೆ ಕೋರ್ಟ್ ಗಳು ಏನ್ ಹೇಳ್ತಾ ಇದೆ, ಇವರಿಗೆ ಗ್ರಾಚ್ಯುಟಿ ಮತ್ತೆ ಮಿನಿಮಮ್ ವೇಜಸ್ ಕೊಡಿ ಅಂತ ಹೇಳ್ತಾ ಇದೆ.
ಬಟ್ ಗೌರ್ಮೆಂಟ್ ಇಸ್ ಡಿಲೇಯಿಂಗ್ ಆಕ್ಷನ್. ಸರ್ಕಾರ ತಡ ಮಾಡ್ತಾ ಇದೆ. ಯಾಕೆ? ಡ್ಯೂ ಟು ಕಾಸ್ಟ್ ಕನ್ಸರ್ನ್ಸ್. ಸರ್ಕಾರದ ಬಜೆಟ್ ಕೊರತೆ ಇರುತ್ತೆ, ಬೇರೆ ಬೇರೆ ಎಲ್ಲೆಲ್ಲೋ ಖರ್ಚು ಮಾಡಿರ್ತಾರೆ. ಅಂಡ್ ಇವನ್ ಟ್ರೈಯಿಂಗ್ ಟು ಪ್ರೈವೇಟೈಸ್ ಸ್ಕೀಮ್ಸ್ ಲೈಕ್ ICDS ವಿಚ್ ದಿ ವರ್ಕರ್ಸ್ ಆರ್ ಸ್ಟ್ರಾಂಗ್ಲಿ ಅಪೋಸಿಂಗ್. ಕೆಲವೊಂದು ಯೋಜನೆಗಳನ್ನ ಸರ್ಕಾರ ಪ್ರೈವೇಟೈಸ್ ಮಾಡಬೇಕು ಅಂತ ಹೊರಡುತ್ತೆ, ಮತ್ತೆ ಬೇಕಾದಷ್ಟು ಹಣಕಾಸಿನ ಸೌಲಭ್ಯ ಇರೋದಿಲ್ಲ. ಹೀಗಾಗಿ ಇವರಿಗೆ ಸರಿಯಾದ ಸೌಲಭ್ಯಗಳು, ಸಾಮಾಜಿಕ ಯೋಜನೆಗಳ ಪ್ರಯೋಜನಗಳು ಸಿಗ್ತಾ ಇಲ್ಲ. ಇದಾದ ನಂತರ ಮುಂದಿನದು 2 ಚಿಕ್ಕ ಎಡಿಟೋರಿಯಲ್ ಇದೆ. ಇನ್ನೊಂದು ಎಡಿಟೋರಿಯಲ್ ಇತ್ತು, ಅದು ಎಲ್ಲಾ ಪಹಲ್ಗಾಮ್ ಅಟ್ಯಾಕ್ ನ ಬಗ್ಗೆ ನಾವು ನೋಡಿದ ಅಂಶಗಳೇ ಆಗಿತ್ತು. ಹಾಗಾಗಿ ಆ ಎಡಿಟೋರಿಯಲ್ ಅನ್ನ ಮತ್ತೆ ನಾವು ಕನ್ಸಿಡರ್ ಮಾಡೋದಿಲ್ಲ. ಚಿಕ್ಕದು ನೋಡೋಣ. ಸ್ಟಿಚ್ ಇನ್ ಟೈಮ್ ಮತ್ತೆ ಟ್ರೇಡ್ ಡಿಪ್ಲೊಮೆಸಿ ಎರಡಿದೆ. ಮೊದಲನೇದು, ಸುಪ್ರೀಂ ಕೋರ್ಟ್ ಸ್ಯಾಡ್ ಪ್ರಯರ್ ಎನ್ವೈರ್ಮೆಂಟಲ್ ಅಪ್ರೂವಲ್ ಇಸ್ ಅ ಮಸ್ಟ್. ಇದು ನೋಡಿದ್ವಿ ನಾವು ಮೊನ್ನೆ, ನಿಮ್ಗೆ ನೆನಪಿರಬಹುದು. ರೆಸಿಪ್ರೋಕಲ್ ಆಕ್ಟಿವಿಟಿ ಅಂತಂದ್ರೆ ಎನ್ವೈರ್ಮೆಂಟಲ್ ರಿಲೇಟೆಡ್ ಆಗಿ ಸುಪ್ರೀಂ ಕೋರ್ಟ್ ಏನ್ ಹೇಳ್ತಾ ಇದೆ ಅಂತಂದ್ರೆ, ಕೋರ್ಟ್ ಕ್ಯಾನ್ಸಲ್ಡ್ ಗವರ್ಮೆಂಟ್ ರೂಲ್ಸ್ ದಟ್ ಅಲೌಡ್ ಇಂಡಸ್ಟ್ರೀಸ್ ಟು ಸ್ಟಾರ್ಟ್ ಆರ್ ಎಕ್ಸ್ಪ್ಯಾಂಡ್ ವಿತೌಟ್ ಟೇಕಿಂಗ್ ಪರ್ಮಿಷನ್ ಫಸ್ಟ್. ಮೊನ್ನೆ ನೋಡಿದ್ ನೆನಪಿದ್ಯಾ? ಮೊದಲೇ ಪರ್ಮಿಷನ್ ತೆಗೆದುಕೊಂಡು ಆಮೇಲೆ ಕೈಗಾರಿಕೆಗಳನ್ನ ಪ್ರಾರಂಭಿಸಬೇಕು. ಆ ರೀತಿ ಅನುಮತಿ ತೆಗೆದುಕೊಳ್ಳದೆ ಪ್ರಾರಂಭಿಸೋದು ಅಥವಾ ಅದನ್ನ ವಿಸ್ತರಿಸೋದನ್ನ ಮಾಡಿದ್ರೆ ಅದಕ್ಕೆ ಯಾವುದೇ ಮನ್ನಣೆ ಇರೋದಿಲ್ಲ. ಸುಪ್ರೀಂ ಕೋರ್ಟ್ ಅದನ್ನ ಒಪ್ಕೊಳ್ಳೋದಿಲ್ಲ. ಮತ್ತೆ ಇದನ್ನೆಲ್ಲ ಮೊದಲು ಅನುಮತಿಸ್ತಾ ಇದ್ರು. ಅಂತಹ ನಿಯಮಗಳಿತ್ತು. ಅಂತಹ ನಿಯಮಗಳನ್ನ ಈಗ ನ್ಯಾಯಾಲಯ ರದ್ದುಗೊಳಿಸಿದೆ. ವಿಚ್ ಇಸ್ ಅಗೇನ್ಸ್ಟ್ ದಿ ಮೇನ್ ರೂಲ್ ಆಫ್ ಎನ್ವೈರ್ಮೆಂಟಲ್ ಸೇಫ್ಟಿ. ಯಾಕಂತಂದ್ರೆ ಆ ನಿಯಮಗಳು ಪರಿಸರ ರಕ್ಷಣೆಯ ವಿರುದ್ಧ ಅಥವಾ ಪರಿಸರ ಸುರಕ್ಷತೆಗೆ ಧಕ್ಕೆ ತರ್ತಾ ಇದ್ವು. ಜಸ್ಟ್ ಪೇಯಿಂಗ್ ಫೈನ್ಸ್ ಇಸ್ ನಾಟ್ ಇನಫ್. ಕೆಲವೊಂದು ಕಡೆ ಏನಾಗ್ಬಿಡುತ್ತೆ, ದೊಡ್ಡ ಮಟ್ಟದಲ್ಲಿ ಹಾನಿ ಮಾಡಿರ್ತಾರೆ, ಆಮೇಲೆ ಫೈನ್ ಅಂತಂದ್ರೆ ಅದಕ್ಕೆ ಬೇಕಾದಂತಹ ಕೆಲವೊಂದು ಶುಲ್ಕ, ದಂಡ ಅಂತೆಲ್ಲ ಇರುತ್ತಲ್ಲ, ಅದನ್ನ ಪಾವತಿಸಿ ಸುಮ್ಮನಾಗ್ಬಿಡ್ತಾರೆ. ಹಣ ಇದೆ, ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಆಗತ್ತೆ ಅನ್ನುವಂತಹ ಮನಸ್ಥಿತಿ. ಲೆಟಿಂಗ್ ಇಲ್ಲೀಗಲ್ ಫ್ಯಾಕ್ಟರೀಸ್ ಪೇ ಮನಿ ಟು ಕಂಟಿನ್ಯೂ ವರ್ಕಿಂಗ್ ಡಸ್ ನಾಟ್ ರಿಯಲಿ ಸ್ಟಾಪ್ ಫ್ಯೂಚರ್ ವೈಲೇಷನ್. ಅಂತಂದ್ರೆ ಇಲ್ಲಿಗಲ್ ಫ್ಯಾಕ್ಟರಿಗಳಿರುತ್ತೆ, ಅವರು ಮೊದಲೆಲ್ಲ ಬೇರೆ ಬೇರೆ ಅಕ್ರಮ ಚಟುವಟಿಕೆಗಳನ್ನ ಮಾಡಿರ್ತಾರೆ, ಅವರಿಗೆ ಫೀ ಅಥವಾ ದಂಡವನ್ನು ಹಾಕಿರ್ತಾರೆ. ಆದ್ರೆ ಹೀಗ್ ಮಾಡೋದ್ರಿಂದ ಮುಂದೆ ಸಹ ಅವರು ಅದನ್ನೇ ಮುಂದುವರಿಸಬಹುದು. ಅದಕ್ಕೆ ಮುಂದುವರ್ಸ್ಕೊಂಡು ಮತ್ತೆ ಹಣವನ್ನ ಪೇ ಮಾಡಬಹುದು. ಅಂತಂದ್ರೆ ಒಂದ್ಸಾರಿ ತಪ್ಪು ಮಾಡಿದಕ್ಕೋಸ್ಕರ ದಂಡ ತುಂಬೋದು. ಹಾಗಾಗಿ ದಂಡ ತುಂಬೋದ್ರಿಂದ, ದಂಡ ಒಂದು ಪಾವತಿಸುವಂತ ವ್ಯವಸ್ಥೆ ಇರೋದ್ರಿಂದ ಇಂಥ ಆಕ್ಟಿವಿಟಿಗಳನ್ನ ತಡಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕೋರ್ಟ್ಸ್ ಡಿಸಿಷನ್ ಇಸ್ ಮೆಂಟ್ ಟು ಸ್ಟಾಪ್ ಗವರ್ಮೆಂಟ್ಸ್ ಫ್ರಮ್ ಇಗ್ನೋರಿಂಗ್ ಎನ್ವೈರ್ಮೆಂಟಲ್ ರೂಲ್ಸ್ ಜಸ್ಟ್ ಟು ಹೆಲ್ಪ್ ದಿ ಎಕಾನಮಿ. ಆರ್ಥಿಕ ಅಭಿವೃದ್ಧಿ ಆಗತ್ತೆ ಅನ್ನೋ ಒಂದು ಕಾರಣಕ್ಕೆ ಮಾತ್ರ ಪರಿಸರವನ್ನೇ ನಾಶ ಮಾಡ್ಲಿಕ್ಕೆ ಹೊರಟಿರೋ ಗೌರ್ಮೆಂಟ್ ಅನ್ನ ನ್ಯಾಯಾಲಯ ಈ ಮೂಲಕ ತಡಿತಾ ಇದೆ. ಹಾಗಾಗಿ ಈ ಎಲ್ಲಾ ಕಾರಣಗಳಿಂದಾಗಿ ಮುಖ್ಯವಾಗಿ ಪರಿಸರವನ್ನು ಸಹ ನಾವು ಕಾಪಾಡ್ಕೊಂಡು ಹೋಗ್ಬೇಕು. ಈ ಕಡೆ ಅಭಿವೃದ್ಧಿಯೂ ಆಗ್ಬೇಕು. ಅದಕ್ಕೆ ಹೇಳೋದಲ್ವಾ ಸಸ್ಟೈನೇಬಲ್ ಡೆವಲಪ್ಮೆಂಟ್, ಸುಸ್ಥಿರ ಅಭಿವೃದ್ಧಿ ಅಂತ ಅದಕ್ಕೆ ಕರಿತೇವೆ. ಅದನ್ನ ಗಮನದಲ್ಲಿ ಇಟ್ಕೋಬೇಕು ಅಂತ ನ್ಯಾಯಾಲಯಗಳು ಮತ್ತೆ ಬೇರೆ ಬೇರೆ ಜಾಗತಿಕ ಮಟ್ಟದ ಸಂಸ್ಥೆಗಳು ಹೇಳ್ತಾ ಇರುತ್ತವೆ. ಇನ್ನು ಟ್ರೇಡ್ ಡಿಪ್ಲೊಮೆಸಿ. ಇಂಡಿಯಾಸ್ ಟ್ರೇಡ್ ರೆಸ್ಟ್ರಿಕ್ಷನ್ಸ್ ಮೇ ನಾಟ್ ಹೆಲ್ಪ್ ಮಚ್. ಯಾವ ರೆಸ್ಟ್ರಿಕ್ಷನ್ ನೆನಪಾಗ್ತಾ ಇದೆಯಾ? ಬಾಂಗ್ಲಾದೇಶದಿಂದ ನಾವು ನೆಲ ಅಥವಾ ಭೂಮಾರ್ಗದ ಮೂಲಕ ಇಂಪೋರ್ಟ್ ಮಾಡ್ಕೊಳ್ಳತಕ್ಕಂಥದ್ದು, ಆಮದು ಮಾಡ್ಕೊಳ್ಳೋದನ್ನ ನಿಲ್ಲಿಸಿದ್ದೇವೆ. ಇಂಡಿಯಾ ಬ್ಯಾನ್ಡ್ ಸಮ್ ಗೂಡ್ಸ್, ಕೆಲವೊಂದು ಸರಕುಗಳನ್ನ ಬಾಂಗ್ಲಾದೇಶ್ ಟು ಶೋ ಇಟ್ಸ್ ಆಂಗರ್ ಓವರ್ ಬಾಂಗ್ಲಾದೇಶ್ ಕ್ಲೋಸ್ನೆಸ್ ವಿತ್ ಚೀನಾ. ಮುಖ್ಯವಾಗಿ ಯಾಕೆ ಮಾಡಿದ್ದು ಅಂತಂದ್ರೆ, ಬಾಂಗ್ಲಾದೇಶ ಚೀನಾದ ಜೊತೆಗೆ ತನ್ನ ನಿಕಟತೆಯನ್ನ, ಮಿತ್ರತ್ವವನ್ನು ಹೆಚ್ಚಿಸ್ಕೊಳ್ತಾ ಇದೆ. ಇದಕ್ಕೆ ಪ್ರತಿಯಾಗಿ ನಾವೇನ್ ಮಾಡಿದ್ವಿ, ನಾವು ಆಮದು ಮಾಡ್ಕೊಳ್ತಾ ಇರುವ ಸರಕುಗಳನ್ನ ಕೆಲವೊಂದ್ಸರಿ ನಿಷೇಧ ಮಾಡಿದ್ವಿ. ಬಟ್ ದಿಸ್ ಮೂವ್ ವಿಲ್ ಹರ್ಟ್ ಬಿಸ್ನೆಸಸ್ ಮೋರ್ ಅಂಡ್ ದೆನ್ ಸಾಲ್ವ್ ಪೊಲಿಟಿಕಲ್ ಇಶ್ಯೂಸ್. ಆದ್ರೆ ನಮ್ಮ ಉದ್ದೇಶ ಅಥವಾ ನಮ್ಮ ಗುರಿ ಏನಾಗಿತ್ತು, ಬಾಂಗ್ಲಾದೇಶಕ್ಕೆ ಪೊಲಿಟಿಕಲಿ ಏನಾದ್ರು ಅಫೆಕ್ಟ್ ಮಾಡ್ಬೇಕು ಅಂತ. ಆದ್ರೆ ರಾಜಕೀಯದ ಬದಲಿಗೆ ಇದು ವ್ಯವಹಾರಗಳ ಮೇಲೆ ಹಾನಿ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಂಡಿಯಾ ಶುಡ್ ಫೋಕಸ್ ಆನ್ ಸ್ಮಾರ್ಟ್ ಡಿಪ್ಲೊಮೆಸಿ, ನಾಟ್ ಟ್ರೇಡ್ ಪ್ರೆಷರ್. ಹಾಗಾಗಿ ಭಾರತ ಏನ್ ಮಾಡಬೇಕು, ವ್ಯಾಪಾರದ ಮೇಲೆ ಒತ್ತಡ ತರುವುದಕ್ಕಿಂತ ಬುದ್ಧಿವಂತಿಕೆಯಿಂದ ರಾಜತಾಂತ್ರಿಕತೆಗೆ ಸಂಬಂಧಪಟ್ಟ ಕ್ರಮಗಳನ್ನು ಕೈಗೊಳ್ಳಬೇಕು. Instead of using trade bans, India should talk to all political groups in Bangladesh and push for quick election to avoid growing anti-India feelings and protect peace in the Northeast. ಹಾಗಾಗಿ ಅಲ್ಲಿರೋ ಬೇರೆ ಬೇರೆ ರಾಜಕೀಯ ಗುಂಪುಗಳ ಜೊತೆ ಮಾತನಾಡಿ ಅಲ್ಲಿ ಬೇಗ ಚುನಾವಣೆ ನಡೆದು ಶಾಂತಿ ಸ್ಥಾಪನೆಗೋಸ್ಕರ ಭಾರತ ಪ್ರಯತ್ನ ಮಾಡಬೇಕು. ಮತ್ತೆ ನಮ್ಮ ಈಶಾನ್ಯ ಭಾಗ, ನಾರ್ತ್ ಈಸ್ಟ್ ಪ್ರದೇಶದಲ್ಲಿ ಸಹ ಶಾಂತಿ ಕಾಪಾಡಿಕೊಳ್ಳಿಕ್ಕೆ ಭಾರತ ಮುಂದಾಗಬೇಕು. ಇನ್ನು ಮುಂದಿನ ಆರ್ಟಿಕಲ್, ಪ್ರೋಗ್ರೆಸ್ ಶುಡ್ ನಾಟ್ ಜಸ್ಟ್ ಬಿ ಫಾಸ್ಟ್ ಬಟ್ ಫ್ಯೂಚರ್ ಪ್ರೂಫ್. ಏನ್ ಹೇಳ್ತಾ ಇದ್ದಾರೆ, ಇಂಡಿಯಾ ನೀಡ್ಸ್ ಟು ಪ್ರಿಪೇರ್ ಬೆಟರ್ ಫಾರ್ ಕ್ಲೈಮೇಟ್ ಡಿಸಾಸ್ಟರ್ಸ್. ಪ್ರಕೃತಿ ವಿಕೋಪಗಳಿಗೆ, ಹವಾಮಾನಕ್ಕೆ ಸಂಬಂಧಿಸಿದ ಕೆಲವು ತೊಂದರೆಗಳಿಗೆ ನಾವು ಮೊದಲೇ ರೆಡಿ ಆಗಿರ್ಬೇಕಾದ ಅವಶ್ಯಕತೆ ಇದೆ.
ಹೀಟ್ ವೇವ್ಸ್ ಈ ವರ್ಷ ನೀವು ನೋಡ್ತಾನೆ ಇದ್ದೀರಿ, ಬಿಸಿಗಾಳಿಯ ಸಮಸ್ಯೆ ಜಾಸ್ತಿ ಕಂಡು ಬರ್ತಾ ಇದೆ. ಫ್ಲಡ್ಸ್ ಇರುತ್ತೆ, ಕೆಲವೊಂದ್ಸರಿ ಪ್ರವಾಹ, ಮಾನ್ಸೂನ್ ಚೇಂಜ್ ಆಗ್ತಾ ಇರುತ್ತೆ, ಒಂದೊಂದ್ ವರ್ಷ ಒಂದೊಂದ್ ಸಾರಿ ಅದ್ರಲ್ಲಿ ಏರ್ಪೇರ್ ಆಗ್ತಾ ಇರುತ್ತೆ. ಆರ್ ಬಿಕಮಿಂಗ್ ಮೋರ್ ಕಾಮನ್. ಈ ಎಲ್ಲಾ ಘಟನೆಗಳು ಹೆಚ್ಚು ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ಬಟ್ ಇಂಡಿಯಾ ಸ್ಟಿಲ್ ಲ್ಯಾಕ್ಸ್ ಅ ಸ್ಟ್ರಾಂಗ್ ಸಿಸ್ಟಮ್ ಟು ಪ್ರೆಡಿಕ್ಟ್ ಅಂಡ್ ಹ್ಯಾಂಡಲ್ ದ ರಿಸ್ಕ್ ಇನ್ ಅ ಪ್ಲಾನ್ಡ್ ವೇ. ಅಂತಂದ್ರೆ ಈ ಎಲ್ಲಾ ಒಂದು ವಿಚಾರಗಳನ್ನ, ಬೇರೆ ಬೇರೆ ವಿಕೋಪಗಳನ್ನ ಸರಿಯಾಗಿ ನಿರ್ವಹಿಸಲಿಕ್ಕೆ ಅಥವಾ ಅವುಗಳನ್ನ ಹೇಗೆ ನಾವು ಸಂಬಂಧಿಸಿದಾಗ ಹೇಗೆ ಪ್ಲಾನ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಮ್ಮಲ್ಲಿ ಇನ್ನೂ ಸಹ ಬಲವಾದ ವ್ಯವಸ್ಥೆ ಇಲ್ಲ, ಒಂದು ಸರಿಯಾದ ಸಿಸ್ಟಮ್ ಇಲ್ಲ. ಇಂಡಿಯಾ ಮಸ್ಟ್ ಬಿಲ್ಡ್ ಇಟ್ಸ್ ಓನ್ ಕ್ಲೈಮೇಟ್ ರಿಸ್ಕ್ ಟೂಲ್. ಹಾಗಾಗಿ ನಾವು ನಮ್ಮದೇ ಆದಂತಹ ಹವಾಮಾನ ಅಪಾಯವನ್ನ ಫೈಂಡ್ ಔಟ್ ಮಾಡಿ ಅದಕ್ಕೆ ಮುಂಜಾಗ್ರತೆ ತಿಳಿಸುವಂತದ್ದು, ಮತ್ತೆ ಅದಕ್ಕೆ ಬೇಕಾದಂತಹ ಬೇರೆ ಬೇರೆ ಆಕ್ಟಿವಿಟಿಗಳನ್ನ, ಪರಿಹಾರ ಕಾರ್ಯಗಳ ತನಕ, ಮಿಟಿಗೇಷನ್ ನಿಂದ ಹ್ಯಾಂಡ್ಲಿಂಗ್ ತನಕ, ಸ್ಟಾರ್ಟಿಂಗ್ ಮುನ್ನೆಚ್ಚರಿಕಾ ಕ್ರಮದಿಂದ ಫೈನಲ್ ಆಗಿ ಪರಿಹಾರದ ತನಕ ಸಂತ್ರಸ್ತರು ಎಲ್ಲಾ ವಿಷಯಗಳಿಗೂ ಸಂಬಂಧಿಸಿದ ಹಾಗೆ ನಮ್ಮದೇ ಆದ ಸ್ವಂತ ಸಾಧನವನ್ನು ನಿರ್ಮಿಸಿಕೊಳ್ಬೇಕು. ಟು ಮೇಕ್ ಶೋರ್ ಡೆವಲಪ್ಮೆಂಟ್ ಇಸ್ ಸೇಫ್ ಅಂಡ್ ಫ್ಯೂಚರ್ ರೆಡಿ. ಅಂತಂದ್ರೆ ಅಭಿವೃದ್ಧಿ ಆಗ್ತಾ ಇರುತ್ತೆ, ಅದು ಸೇಫ್ ಆಗಿರ್ಬೇಕು. ಅಭಿವೃದ್ಧಿ ಸೇಫ್ ಆಗಿರೋದು, ಅದರ ಜೊತೆ ಫ್ಯೂಚರ್ ರೆಡಿ ಅಂತಂದ್ರೆ ಭವಿಷ್ಯದಲ್ಲೂ ಸಹ ಡೆವಲಪ್ಮೆಂಟ್, ಅಭಿವೃದ್ಧಿಗೆ ಯಾವ್ದು ತೊಂದರೆ ಉಂಟಾಗಬಾರ್ದು. India should create a local tool that gives clear, detailed climate risk data for both government planning and business decisions. ಹಾಗಾಗಿ ನಾವು ನಮ್ಮದೇ ಆದಂತಹ ಒಂದು ಸಾಧನವನ್ನು, ಅದು ಹೇಗಿರ್ಬೇಕು ಅಂತಂದ್ರೆ ಬೋತ್ ಗವರ್ಮೆಂಟ್ ಪ್ಲಾನಿಂಗ್, ಒಂದು ಸರ್ಕಾರಕ್ಕೆ ಬೇಕಾದ ಯೋಜನೆಗಳನ್ನು ರೂಪಿಸಿಕೊಳ್ಳೋದಕ್ಕೆ, ಇನ್ನೊಂದು ಬಿಸ್ನೆಸ್ ಡಿಸಿಷನ್, ವ್ಯವಹಾರಕ್ಕೆ ಸಂಬಂಧಪಟ್ಟ ನಿರ್ಧಾರಗಳನ್ನ ತೆಗೆದುಕೊಳ್ಳಿಕ್ಕೆ, ಎರಡಕ್ಕೂ ಸಹ ಅದು ಹೆಲ್ಪ್ ಆಗಬೇಕು. ಅಂತಹ ಸಾಧನಗಳನ್ನ ನಾವು ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು ರೂಪಿಸಿಕೊಳ್ಳುವ ಅವಶ್ಯಕತೆ ಇದೆ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ಒಬ್ಬ ವ್ಯಕ್ತಿಯ ಬಗ್ಗೆ ಕೊಟ್ಟಿದ್ದಾರೆ ಆರ್ಟಿಕಲ್ ಅಲ್ಲಿ. ಜಯಂತ್ ನಾರ್ಲಿಕರ್, ಇಂಡಿಯನ್ ಆಸ್ಟ್ರೋಫಿಸಿಸಿಸ್ಟ್ ಹು ಚಾಲೆಂಜ್ಡ್ ಬಿಗ್ ಬ್ಯಾಂಗ್ ಥಿಯರಿ, ಪಾಸಸ್ ಅವೇ. ಇವರ ಹೆಸರನ್ನ ನೀವು ಕೇಳಿದಿರ ಗೊತ್ತಿಲ್ಲ. ಇವರು ಬಹಳ ಪ್ರಸಿದ್ಧವಾದ ಖಗೋಳ ಭೌತಶಾಸ್ತ್ರಜ್ಞರಾಗಿದ್ರು. ವರ್ಕ್ಡ್ ವಿತ್ ಬ್ರಿಟಿಷ್ ಸೈಂಟಿಸ್ಟ್ ಫ್ರೆಡ್ ಹಾಯ್ಲ್, ಒಬ್ಬ ಬ್ರಿಟಿಷ್ ವಿಜ್ಞಾನಿ ಫ್ರೆಡ್ ಹಾಯ್ಲ್ ಅವ್ರ ಜೊತೆ ಕೆಲಸ ಮಾಡಿದ್ರು. ನೋಡಿ, ಇವ್ರು ಪ್ರಪೋಸ್ ಮಾಡಿರೋ ಥಿಯರಿ ಬಹಳ ಇಂಪಾರ್ಟೆಂಟ್, ಫಿಲಿಮ್ಸ್ ಅಲ್ಲಿ ಕೇಳ್ತಾರೆ. ಪ್ರಪೋಸ್ ದಿ ಸ್ಟಡಿ ಸ್ಟೇಟ್ ಥಿಯರಿ. ಯಾರಿದನ್ನ ಪ್ರಪೋಸ್ ಮಾಡಿದ್ದು ಅಥವಾ ಜಯಂತ್ ನಾರ್ಲಿಕರ್ ಪ್ರಪೋಸ್ ಮಾಡಿದ ಥಿಯರಿ ಹೆಸರೇನು ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಸ್ಟಡಿ ಸ್ಟೇಟ್ ಥಿಯರಿ ವಿಚ್ ಚಾಲೆಂಜ್ಡ್ ಬಿಗ್ ಬ್ಯಾಂಗ್ ಥಿಯರಿ. ಬಿಗ್ ಬ್ಯಾಂಗ್ ಥಿಯರಿ ಬಗ್ಗೆ ನೀವು ಕೇಳಿರ್ಬಹುದು, ಮಹಾಸ್ಫೋಟ ಅಂತ ಕೇಳಿರ್ತೀರಿ. ಮೊದಲು ಏನೂ ಇರ್ಲಿಲ್ಲ, ಸಡನ್ ಆಗಿ ಒಂದು ದೊಡ್ಡ ಸ್ಫೋಟ ಆಗುತ್ತೆ, ಆಮೇಲೆ ನಿಧಾನವಾಗಿ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ ಇಡೀ ಬ್ರಹ್ಮಾಂಡ. ಚಿಕ್ಕ ಕಣದಿಂದ ದೊಡ್ಡ ದೊಡ್ಡ ಗ್ಯಾಲಾಕ್ಸಿಗಳು, ಹೀಗೆ ಇಲ್ಲಿ ತನಕ ಎಷ್ಟೆಷ್ಟು ಕೋಟ್ಯಾಂತರ ವರ್ಷಗಳ ಹಿಂದೆ, ಆಲ್ಮೋಸ್ಟ್ 13.767 ಬಿಲಿಯನ್ ಅಷ್ಟು ವರ್ಷಗಳ ಹಿಂದೆ ಇಷ್ಟು ಆಗಿದೆ, ದೊಡ್ಡ ಸ್ಫೋಟ ಆಗಿದೆ ಅಂತೆಲ್ಲ ನೀವು ಅದರಲ್ಲಿ ಓದ್ತೀರಿ. ಆದ್ರೆ ಆ ಥಿಯರಿಯನ್ನ ಇವರು ಚಾಲೆಂಜ್ ಮಾಡ್ತಾರೆ, ಅಂದ್ರೆ ಅದನ್ನ ಒಪ್ಪೋದಿಲ್ಲ. ಇವರು ಯಾರೋ ಜಯಂತ್ ನಾರ್ಲಿಕರ್ ಮತ್ತೆ ಬ್ರಿಟಿಷ್ ಸೈಂಟಿಸ್ಟ್ ಫ್ರೆಡ್ ಹಾಯ್ಲೆ ಇಬ್ರು ಸೇರ್ಕೊಂಡು ಸ್ಟಡಿ ಸ್ಟೇಟ್ ಥಿಯರಿ ಅನ್ನೋದನ್ನ ಪ್ರಪೋಸ್ ಮಾಡ್ತಾರೆ. ಏನಿದು ಸ್ಟಡಿ ಸ್ಟೇಟ್ ಥಿಯರಿ ಅಂತಂದ್ರೆ, ವಿಶ್ವ ಅಥವಾ ಬ್ರಹ್ಮಾಂಡ ಯಾವಾಗ್ಲೂ ಇತ್ತು. ಈ ಬಿಗ್ ಬ್ಯಾಂಗ್ ಅನ್ನೋ ತರ ಯಾವುದೇ ಮಹಾಸ್ಫೋಟ ಆಗಿರ್ಲಿಲ್ಲ, ಮೊದಲು ಇತ್ತು, ಈಗೂ ಇದೆ, ಮುಂದೂ ಹೀಗೆ ಇರುತ್ತೆ, ಸ್ಟಡಿ ಆಗಿರುತ್ತೆ. ಸ್ಟಡಿ ಸ್ಟೇಟ್ ಅಂತಂದ್ರೆ ಒಂದು ಸ್ಥಿರವಾದ ಸ್ಥಿತಿಯಲ್ಲಿ ಇರೋದು. ವಿಶ್ವ ಯಾವಾಗ್ಲೂ ಇದೇ ರೀತಿ ಇರುತ್ತೆ, ಬ್ರಹ್ಮಾಂಡ ಹೀಗೆ ಮುಂದುವರಿತಾ ಇರುತ್ತೆ, ಮೊದಲು ಇತ್ತು, ಹೀಗೆ ಈಗಲೂ ಇದೆ, ಮುಂದೂ ಸಹ ಇದೇ ರೀತಿ ಮುಂದುವರಿಯುತ್ತೆ ಅಂತ ಇವರು ಪ್ರಪೋಸ್ ಮಾಡಿದ್ರು. He was also science writer and educator who made science easy to understand for the public, strongly opposed superstitions and blind beliefs. ಇವರು ಮುಖ್ಯವಾಗಿ ವಿಜ್ಞಾನ ಬರಹಗಾರರಾಗಿದ್ರು, ಶಿಕ್ಷಣ ತಜ್ಞರಾಗಿದ್ರು. ಸಾರ್ವಜನಿಕರಿಗೆ, ಜನಸಾಮಾನ್ಯರಿಗೆ ವಿಜ್ಞಾನವನ್ನ ಸುಲಭವಾಗಿ ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನಿಸಿದ್ರು. ಅದೇ ರೀತಿ ಮೂಢನಂಬಿಕೆಗಳನ್ನ ಬಲವಾಗಿ ವಿರೋಧಿಸಿದ್ರು. ಹೆಸರು ನೆನಪಿಟ್ಕೊಳ್ಳಿ, ಜಯಂತ್ ನಾರ್ಲಿಕರ್. ಅವರು ಪ್ರಪೋಸ್ ಮಾಡಿರೋ ಥಿಯರಿ ಸ್ಟಡಿ ಸ್ಟೇಟ್ ಥಿಯರಿ. ಇದಾದ ನಂತರ ಮುಂದಿನದು, ಗಾರ್ಮೆಂಟ್ ಮೇಕರ್ಸ್ ಹೋಪ್ ಫಾರ್ ಬೆಟರ್ ಡೇಸ್ ವಿತ್ ಕರ್ಬ್ ಆನ್ ಇಂಪೋರ್ಟ್ಸ್. ಇದು ಸಹ ಇಂಪೋರ್ಟ್ ಕಟ್ ಮಾಡಿದ್ದೇವೆ ನಾವು. ಯಾವುದರಿಂದ? ಬಾಂಗ್ಲಾದೇಶದಿಂದ. ಇಂಡಿಯಾ ಹ್ಯಾಸ್ ರಿಸ್ಟ್ರಿಕ್ಟೆಡ್ ಗಾರ್ಮೆಂಟ್ ಇಂಪೋರ್ಟ್ಸ್ ಫ್ರಮ್ ಬಾಂಗ್ಲಾದೇಶ್ ಓನ್ಲಿ 2 ಸೀ ಪೋರ್ಟ್ಸ್. ನಾವು ನಾವಾಶೇವ ಮತ್ತೆ ಕೋಲ್ಕತ್ತಾ, ಈ ಎರಡು ಕಡೆಯಿಂದ ಮಾತ್ರ ನಾವು ಏನ್ ಮಾಡ್ತಾ ಇದ್ದೇವೆ, ಆಮದನ್ನ ಅಲ್ಲಿಂದ ಮಾತ್ರ ನಾವು ಅಲೋ ಮಾಡಿದ್ದೇವೆ. ಭೂ ಮಾರ್ಗದ ಮೂಲಕ ನಾವು ತರಿಸ್ಕೊಳ್ಳೋದಿಲ್ಲ. ದಿಸ್ ವಿಲ್ ಇನ್ಕ್ರೀಸ್ ದಿ ಕಾಸ್ಟ್ ಅಂಡ್ ಟೈಮ್ ಆಫ್ ಇಂಪೋರ್ಟಿಂಗ್ ಕ್ಲೋತ್ಸ್. ಈಗ ಜಲಮಾರ್ಗದ ಮೂಲಕ ಅದು ಬರೋದ್ರಿಂದ ಒಂದು ಕಾಸ್ಟ್ ಜಾಸ್ತಿ ಆಗುತ್ತೆ, ಅದೇ ರೀತಿ ತುಂಬಾ ಸಮಯ ಬೇಕು. ಆ ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಜಾಸ್ತಿ ಸಮಯ, ಕಾಸ್ಟ್ ಬರೋದ್ರಿಂದ, ಜಾಸ್ತಿ ಆಗೋದ್ರಿಂದ ಇಂಪೋರ್ಟ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಅದರಿಂದಾಗಿ ವಸ್ತುಗಳ ಬೆಲೆ ಮಾರುಕಟ್ಟೆಯಲ್ಲಿ ಸಹ ಜಾಸ್ತಿ ಆಗ್ತಾ ಹೋಗುತ್ತೆ. ಆವಾಗ ಏನಾಗುತ್ತೆ, ಇಂಪೋರ್ಟ್ ಮಾಡಿಕೊಳ್ಳುವ ವಸ್ತುಗಳ ಬೆಲೆ ಜಾಸ್ತಿ ಆದಾಗ ನಮ್ಮ ದೇಶದಲ್ಲೇ ಇರುತ್ತಲ್ವಾ, ಆ ವಸ್ತುಗಳಿಗೆ ಬೇಡಿಕೆ ಜಾಸ್ತಿ ಆಗುತ್ತೆ. ಮೇಕಿಂಗ್ ಇಂಡಿಯನ್ ಮೇಡ್ ಗಾರ್ಮೆಂಟ್ಸ್ ಮೋರ್ ಅಟ್ರಾಕ್ಟಿವ್. ಹೊರಗಡೆಯಿಂದ ಬಂದ ವಸ್ತುಗಳಿಗೆ ಬೆಲೆ ಜಾಸ್ತಿ ಆಗ್ತಾ ಇದೆ, ದೇಶೀಯ ವಸ್ತುಗಳಿಗೆ
ಬೆಲೆ ಸ್ವಲ್ಪ ಕಡಿಮೆ ಇರೋದ್ರಿಂದ ಅವುಗಳಿಗೆ ಬೇಡಿಕೆ ಜಾಸ್ತಿ ಆಗುತ್ತೆ. ಇಂಡಿಯನ್ MSMEs ಲೈಕ್ ದೋಸ್ ಇನ್ ತಿರುಪುರ್, ಕೆಲವೊಂದು MSMEಗಳು ಏನ್ ಮಾಡ್ತಾ ಇವೆ, ಎಕ್ಸ್ಪೆಕ್ಟಿಂಗ್ ಮೋರ್ ಆರ್ಡರ್ಸ್ ನಾವು, ಹಾಗಾಗಿ ಬೇಡಿಕೆ ಜಾಸ್ತಿ ಆಗಬಹುದು, ಹೆಚ್ಚು ಕಡೆಯಿಂದ ತಮಗೆ ಆರ್ಡರ್ ಬರಬಹುದು ಅಂತ ಕಾಯ್ತಾ ಇದ್ದಾವೆ, ನಿರೀಕ್ಷೆ ಮಾಡ್ತಾ ಇದ್ದಾವೆ. As cheaper imported clothes will become less competitive due to higher prices and slower delivery. ಮೊದಲು ಇಂಪೋರ್ಟ್ ಮಾಡ್ತಾ ಇರುವಂತ ಚೀಪ್ ಆಗಿ ಸಿಗ್ತಾ ಇತ್ತು ಕಡಿಮೆ ಬೆಲೆಯಲ್ಲಿ, ಈಗ ತುಂಬಾ ಲೇಟ್ ಆಗಿ ಬರುತ್ತೆ, ಒಂದು ಸ್ಲೋ ಆಗಿ ಡೆಲಿವರಿ ಆಗುತ್ತೆ, ಅದೇ ರೀತಿ ಪ್ರೈಸ್ ಜಾಸ್ತಿ ಆಗುತ್ತೆ. ಹೀಗಾಗಿ ದೇಶೀಯ ಉತ್ಪನ್ನಗಳಿಗೆ, ದೇಶೀಯ ಬಟ್ಟೆಗಳಿಗೆ ಹೆಚ್ಚು ಬೆಲೆ ಸಿಗಬಹುದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಮುಂದಿನ ವಿಚಾರ, ಚೀನಾ ಬ್ಯಾಕ್ಸ್ ಪಾಕಿಸ್ತಾನ್ ಇನ್ ಡಿಫೆಂಡಿಂಗ್ ಇಟ್ಸ್ ಸಾವರ್ನಿಟಿ. China supported Pakistan in protecting its national borders and promised to strengthen their close friendship and strategic ties. ಇದು ನಮ್ಗೆಲ್ರಿಗೂ ಗೊತ್ತೇ ಇರುವಂತದ್ದೇ. ಚೀನಾ ಏನ್ ಮಾಡ್ತಾ ಇದೆ, ಮೊದಲಿಂದಾನು ಪಾಕಿಸ್ತಾನವನ್ನ ಬೆಂಬಲಿಸ್ತಾ ಬಂದಿದೆ. ಹೀಗಾಗಿ ಸ್ನೇಹವನ್ನ ಇನ್ನಷ್ಟು ಅಭಿವೃದ್ಧಿಗೊಳಿಸ್ಕೊಳ್ಳೋಣ, ಚೆನ್ನಾಗಿ ಮುಂದುವರ್ಸ್ಕೊಂಡು ಹೋಗೋಣ ಅಂತ ಭರವಸೆ ಎರಡು ದೇಶಗಳು ಕೊಟ್ಕೊಂಡಿವೆ. After recent fighting between India and Pakistan over an attack in Kashmir, China welcomed both countries resolving issues through dialogue and confirmed Pakistan used Chinese fighter jets. ಪಹಲ್ಗಾಮ್ ಅಟ್ಯಾಕ್ ಆಯ್ತು, ಆಪರೇಷನ್ ಸಿಂಧೂರ್ ಆಯ್ತು, ಅದಾದ್ಮೇಲೆ ಮಾತುಕತೆಯ ಮೂಲಕ ಕದನ ವಿರಾಮ ಆಯ್ತು. ಇದೆಲ್ಲ ಆಗಿರೋದನ್ನ ಚೀನಾ ಸ್ವಾಗತಿಸ್ತಾ ಇದೆ. ಮಾತುಕತೆಯ ಮೂಲಕ ಎರಡು ದೇಶಗಳು ಪರಿಹರಿಸಿಕೊಂಡಿದ್ದನ್ನ ನಾವು ಒಪ್ಕೊಳ್ತೇವೆ, ಅದನ್ನ ಸ್ವಾಗತಿಸ್ತೇವೆ ಅಂತ ಚೀನಾ ಹೇಳ್ತಾ ಇದೆ. ಅದೇ ರೀತಿ ಪಾಕಿಸ್ತಾನ ಚೀನಾದ ಫೈಟರ್ ಜೆಟ್ ಗಳನ್ನ ಯೂಸ್ ಮಾಡಿತ್ತು ಅನ್ನೋದನ್ನ ದೃಢಪಡಿಸ್ತಾ ಇದೆ. ಇದಾದ ನಂತರ ಮುಂದಿನದು ಕುರ್ಮಾ ಮೇಳ, ದ ಸೈನ್ಸ್ ಆಫ್ ದಿ ಮಾಸ್ ನೆಸ್ಟಿಂಗ್ ಆಫ್ ಆಲಿವ್ ರಿಡ್ಲೆ ಟರ್ಟಲ್ಸ್. ಆಲಿವ್ ರಿಡ್ಲೆ ಟರ್ಟಲ್ಗಳು ಬಹಳ ಇಂಪಾರ್ಟೆಂಟ್. ಇದರ ಬಗ್ಗೆ ಇನ್ನೊಂದ್ಸರಿ ನೋಡಿ, ಮೊದಲು ಸಹ ಇದರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಎನ್ವೈರ್ಮೆಂಟ್ ಅಲ್ಲಿ ಬರುವಂತದ್ದು. ಆಲಿವ್ ರಿಡ್ಲೆ ಟರ್ಟಲ್ಸ್ ರಿಟರ್ನ್ ಟು ಸೇಮ್ ಬೀಚ್ ಟು ಲೇ ಎಗ್ಸ್ ಯೂಸಿಂಗ್ ಅ ನ್ಯಾಚುರಲ್ ಮೆಮೊರಿ ಮ್ಯಾಪ್ ಬೇಸ್ಡ್ ಆನ್ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್. ನೋಡಿ, ನಮಗೆ ಹೆಚ್ಚು ಶಕ್ತಿ ಇದೆ ಅಂತ ನಾವು ಭಾವಿಸ್ತೇವೆ ಮನುಷ್ಯರಾಗಿ, ಆದ್ರೆ ಪ್ರಕೃತಿಯಲ್ಲಿ ಇರುವಂತಹ ಅದೆಷ್ಟೋ ಜೀವಿಗಳು ಹೊಸ ಹೊಸ ರೀತಿಯ ವಿಶಿಷ್ಟವಾದ ಶಕ್ತಿಗಳನ್ನ ಹೊಂದಿರುತ್ತವೆ. ಅದಕ್ಕೆ ಒಂದು ಉದಾಹರಣೆ ಅಂತಂದ್ರೆ ಆಲಿವ್ ರಿಡ್ಲೆ ಟರ್ಟಲ್ ಅಂತಂದ್ರೆ ಇದೊಂದು ಆಮೆ. ನೋಡಿ, ಇಲ್ಲಿ ಇಮೇಜ್ ಕಾಣಿಸ್ತಾ ಇದೆಯಾ, ಒಂದು ಆಮೆ ಇದು ಆಲಿವ್ ರಿಡ್ಲೆ ಟರ್ಟಲ್. ನಿಮ್ ಮೊದ್ಲು ಗೊತ್ತಿದ್ರೆ ಹೇಗೂ ಇದ್ರ ಬಗ್ಗೆ ಓದಿರ್ತೀರಾ, ಆದ್ರೆ ಹೊಸದಾಗಿ ನೋಡ್ತಾ ಇರೋರಿಗೆ ಇವ್ರೇನ್ ಮಾಡ್ತಾರೆ, ಈ ಆಮೆಗಳು ಏನ್ ಮಾಡ್ತವೆ ಅಂತಂದ್ರೆ ಭೂಮಿಯ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತಲ್ವಾ, ಭೂಮಿಯ ಕಾಂತಕ್ಷೇತ್ರ, ಅದನ್ನ ಆಧರಿಸ್ಕೊಂಡು ಅದರ ಆಧಾರದ ಮೇಲೆ ಮೊಟ್ಟೆಗಳನ್ನ ಇಡ್ಲಿಕ್ಕೆ ತಮ್ಮ ಮೊದಲಿದ್ದ ಬೀಚಿಗೆ ಮತ್ತೆ ಮರಳಿ ಬರುತ್ತವೆ. ತುಂಬಾ ಬೇರೆ ಬೇರೆ ಕಡೆ ವಲಸೆ ಹೋಗಿ ಬೇರೆ ಬೇರೆ ಕಡೆ ಹೋಗಿದ್ರು ಸಹ ಮತ್ತೆ ಆ ಮ್ಯಾಗ್ನೆಟಿಕ್ ಫೀಲ್ಡ್ ನ ಮ್ಯಾಪಿಂಗ್ ಅನ್ನ ತಲೆಯಲ್ಲಿ ಇಟ್ಕೊಂಡು, ಆ ಮೆಮೊರಿ ಮ್ಯಾಪ್ ಕ್ರಿಯೇಟ್ ಆಗಿರುತ್ತೆ ಇವರ ತಲೆಯಲ್ಲಿ, ಮತ್ತೆ ತಾವು ಎಲ್ಲಿ ಮೊಟ್ಟೆ ಇಡಬೇಕು ಅದೇ ಜಾಗಕ್ಕೆ ಬಂದು ಸೇರುತ್ತವೆ. ಆದ್ರೆ ಈಗ ಸಮಸ್ಯೆ ಏನು ಅಂತಂದ್ರೆ, ಬಟ್ ಓವರ್ ಕ್ರೌಡಿಂಗ್ ಅಂಡ್ ಹ್ಯೂಮನ್ ಡಿಸ್ಟರ್ಬೆನ್ಸ್, ತುಂಬಾ ಜನದಟ್ಟಣೆ ಆಗೋದು ಎಲ್ಲಾ ಕಡೆ ಬೀಚ್ ನಲ್ಲಿ, ಮತ್ತೆ ಮನುಷ್ಯರು ಬಂದು ಅಡಚಣೆ ಮಾಡೋದು, ಇದರಿಂದ ಏನಾಗ್ತಾ ಇದೆ, ಡ್ಯಾಮೇಜ್ ದರ್ ನೆಸ್ಟ್ ಅಂಡ್ ಫ್ಯೂಚರ್ ಸರ್ವೈವಲ್. ಒಂದು ಗೂಡುಗಳಿಗೆ, ಆ ಮೊಟ್ಟೆ ಇಡುವ ಪ್ರದೇಶಕ್ಕೆ ಹಾನಿ ಆಗ್ತಾ ಇದೆ. ಹೀಗಾಗಿ ಭವಿಷ್ಯದಲ್ಲಿ ಇವರ ಉಳಿವಿಗೆ, ಸಂತಾನಕ್ಕೆ ತೊಂದರೆ ಆಗ್ತಾ ಇದೆ. ಹ್ಯೂಮನ್ ಹೆಲ್ಪ್ ಅಂಡ್ ಟೂರಿಸಂ ಮಸ್ಟ್ ಬಿ ಬ್ಯಾಲೆನ್ಸ್ಡ್ ಕೇರ್ಫುಲಿ. ಹಾಗಾಗಿ ನಾವು ಈ ಆಲಿವ್ ರಿಡ್ಲೆ ಟರ್ಟಲ್ಗೋಸ್ಕರ ತುಂಬಾ ಸರ್ಕಾರ ಕ್ರಮಗಳನ್ನ ಸಹ ಕೈಗೊಳ್ತಾ ಇದೆ. ನಾವು ಸಹಾಯ ಮಾಡ್ತಾ ಇದ್ದೇವೆ ಒಂದ್ ಕಡೆ, ಇನ್ನೊಂದ್ ಕಡೆ ಟೂರಿಸಂ ಇದೆ, ಪ್ರವಾಸೋದ್ಯಮ. ಇದು ಎರಡನ್ನು ಸಹ ಸರಿಯಾಗಿ ಎಚ್ಚರಿಕೆಯಿಂದ ಬ್ಯಾಲೆನ್ಸ್ ಮಾಡಬೇಕು. ವೈಲ್ ಲೋಕಲ್ಸ್ ಪ್ರೊಟೆಕ್ಟ್ ಎಗ್ಸ್ ಅಂಡ್ ಬೀಚಸ್, ಟೂ ಮಚ್ ಇಂಟರ್ಫರೆನ್ಸ್. ಈಗ ಕೆಲವೊಂದ್ಸಾರಿ ಸ್ಥಳೀಯರು ಮೊಟ್ಟೆಗಳನ್ನ, ಕಡಲ ತೀರಗಳನ್ನ ರಕ್ಷಿಸ್ತಾ ಇರ್ತಾರೆ, ಆದ್ರೆ ಹೆಚ್ಚಿನ ಹಸ್ತಕ್ಷೇಪ ಅಂತಂದ್ರೆ ಏನು, ಬಂದು ಮಿಡ್ಲ್ ಅಲ್ಲಿ ಅವಾಗ ಬಂದು ಈಗ ಲೈಟು ಮತ್ತೆ ಸೆಲ್ಫಿ ತೆಗೆದುಕೊಳ್ಳೋದು, ಮತ್ತೆ ಟಚಿಂಗ್ ಟರ್ಟಲ್ಸ್ ಅಂತ ಆಮೆಗಳನ್ನ ಸ್ಪರ್ಶಿಸ್ತಾ ಇರೋದು, ಹೀಗೆ ಮಾಡಿದಾಗ ಅವರಿಗೆ ಹಾನಿ ಆಗುತ್ತೆ, ಅಥವಾ ಆ ಒಂದು ಜೀವ ಪ್ರಭೇದಗಳಿಗೆ ತೊಂದರೆ ಆಗ್ತಾ ಇರುತ್ತೆ. ಕ್ಯಾನ್ ಹಾರ್ಮ್ ದಿ ಸೆನ್ಸಿಟಿವ್ ಕ್ರಿಯೇಚರ್ಸ್, ಕುಡ್ ಸ್ಟಾಪ್ ದೆಮ್ ಫ್ರಮ್ ರಿಟರ್ನಿಂಗ್. ಹಾಗಾಗಿ ಅವರು ಆ ಮೊಟ್ಟೆ ಇಡ್ಲಿಕ್ಕೆ ಮತ್ತೆ ಅದೇ ಬೀಚಿಗೆ ಬರೋದೇ ಇಲ್ಲ, ಅಲ್ಲಿ ಅವರಿಗೆ ತೊಂದರೆ ಇದೆ ಅಂತ ಅವರಿಗೆ ಅನ್ನಿಸ್ಲಿಕ್ಕೆ ಶುರುವಾಗಿ ಅವರು ಬೇರೆ ಕಡೆ ಸ್ಥಳಾಂತರ ಆಗ್ಬಿಡುತ್ತವೆ. ಹಾಗಾಗಿ ಮನುಷ್ಯ ತಾನು ಮಾಡುವ ಚಟುವಟಿಕೆಗಳನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಮುಂದಿನದು 3-year ರೂಲ್ ಸೆಂಟ್ ಬ್ಯಾಕ್ ಟು ಜುಡಿಷಿಯರಿ ಆಸ್ಪಿರೆಂಟ್ಸ್. ಏನ್ ಹೇಳ್ತಾ ಇದ್ದಾರೆ, 3 ವರ್ಷದ ಒಂದು ರೂಲ್ ಬಂದಿದೆ. ಮೇ ಪುಷ್ ಅವೇ ಟ್ಯಾಲೆಂಟೆಡ್ ಸ್ಟೂಡೆಂಟ್ಸ್. ಈ ರೂಲ್ ನಿಂದಾಗಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನ ಈಗ ನಾವು ದೂರ ತಳ್ಳಿದಂತ ಆಗಬಹುದು. ಏನ್ ಹೇಳ್ತಾ ಇದ್ದಾರೆ, ಫೋರ್ಸಿಂಗ್ ಲಾಸ್ ಗ್ರಾಜುಯೇಟ್ಸ್, ಲಾಸ್ ಅಲ್ಲಿ ಗ್ರಾಜುಯೇಷನ್ ಮಾಡಿರ್ತಾರೆ, ಟು ಗೆಟ್ 3 years ಆಫ್ ಪ್ರಾಕ್ಟೀಸ್. ಅವರು ಗ್ರಾಜುಯೇಷನ್ ಮುಗಿಸಿದ ಮೇಲೆ 3 ವರ್ಷ ಪ್ರಾಕ್ಟೀಸ್ ಮಾಡಬೇಕು. ಯಾಕೆ, ಬಿಫೋರ್ ಟೇಕಿಂಗ್ ದಿ ಜುಡಿಷಿಯಲ್ ಎಕ್ಸಾಮ್,
ಯಾವುದೇ ಜುಡಿಷಿಯಲ್ ಎಕ್ಸಾಮ್ ತೆಗೆದುಕೊಳ್ಳೋಕ್ಕಿಂತ ಮೊದಲು ಗ್ರಾಜುಯೇಷನ್ ಮುಗಿಸಿ ಆಮೇಲೆ 3 ವರ್ಷ ಪ್ರಾಕ್ಟೀಸ್ ಮಾಡಬೇಕು. ಹೀಗೆ ಮಾಡೋದ್ರಿಂದ ಏನಾಗುತ್ತೆ, ಈ ರೂಲ್ ಇಂದ ಏನಾಗುತ್ತೆ, ಮೇ ಡಿಸ್ಕರೇಜ್ ಬ್ರಿಲಿಯಂಟ್ ಸ್ಟೂಡೆಂಟ್ಸ್ ಎಸ್ಪೆಷಲಿ ದೋಸ್ ಫ್ರಮ್ ಪುವರ್ ಆರ್ ಬ್ಯಾಕ್ವರ್ಡ್ ಕಮ್ಯುನಿಟೀಸ್. ಹೇಗೆ ಅಂತಂದ್ರೆ ಗ್ರಾಜುಯೇಷನ್ ಮುಗಿಸಿರ್ತಾರೆ, ಅದಾದ್ಮೇಲೆ 3 ವರ್ಷ ಪ್ರಾಕ್ಟೀಸ್ ಮಾಡಬೇಕು. ಯಾವುದೇ ವಿಷಯದಲ್ಲಾಗಿರ್ಬಹುದು, ನೀವು ಇಂಟರ್ನ್ಶಿಪ್ ಮಾಡಿರಬಹುದು, ಪ್ರಾಕ್ಟೀಸ್ ಮಾಡ್ತಾ ಇರಬಹುದು, ಅಥವಾ ಟ್ರೇನಿ ತರ ಎಲ್ಲಾದ್ರೂ ಜಾಯ್ನ್ ಆಗಿರಬಹುದು. ಆವಾಗ ನಿಮ್ಗೆ ಬಹಳಷ್ಟು ಸ್ಯಾಲರಿ ಸಿಗೋದಿಲ್ಲ, ತುಂಬಾ ಕಡಿಮೆ ಸ್ಯಾಲರಿ ಸಿಗ್ತಾ ಇರುತ್ತೆ. ಮತ್ತೆ ಸಾಮಾಜಿಕವಾಗಿ ಮನ್ನಣೆಯೂ ಇರೋದಿಲ್ಲ, ಪರ್ಮನೆಂಟ್ ಅಂತ ಜಾಬ್ ಆಗಿರೋದಿಲ್ಲ. ಹಾಗಾಗಿ ಇಂತಹ ಸಂದರ್ಭದಲ್ಲಿ ಏನಾಗುತ್ತೆ, ಪುವರ್ ಮತ್ತೆ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಇರುವಂತಹ ಸ್ಟೂಡೆಂಟ್ಗಳು, ಹಿಂದುಳಿದ ಸಮುದಾಯಗಳಲ್ಲಿ ಬಡ ವಿದ್ಯಾರ್ಥಿಗಳಿಗೆಲ್ಲ ಇದು ಬಹಳ ಕಷ್ಟ ಆಗುತ್ತೆ. ಯಾಕಂತಂದ್ರೆ ದೇ ನೀಡ್ ಜಾಬ್ಸ್ ಕ್ವಿಕ್ಲಿ ಅಂಡ್ ಕಾಂಟ್ ಅಫೋರ್ಡ್ ಟು ವೇಟ್. ಅವರಿಗೆ ಬಹಳ ಬೇಗ ಪರ್ಮನೆಂಟ್ ಆದ ಜಾಬ್ ಅವಶ್ಯಕತೆ ಇರುತ್ತೆ, ಒಳ್ಳೆಯ ಸ್ಯಾಲರಿ ಅವಶ್ಯಕತೆ ಇರುತ್ತೆ. ಹಾಗಾಗಿ 3 ವರ್ಷ ಮತ್ತು ಕಾಯಬೇಕು ಡಿಗ್ರಿ ಮುಗಿಸ್ಕೊಂಡು ಅಂತ ಆದ್ರೆ ಅವರಿಗೆ ಕಷ್ಟ ಆಗ್ತಾ ಇರುತ್ತೆ. ಇನ್ನು ಇವ್ರು ಹೇಳೋ ಪ್ರಕಾರ ಟ್ರೈನ್ ಫ್ರೆಶ್ ಗ್ರಾಜುಯೇಟ್ಸ್ ಇನ್ಸ್ಟೆಡ್. ಹಾಗಾಗಿ ಇನ್ಸ್ಟೆಡ್ ಆಫ್ ಕೀಪಿಂಗ್ ದಮ್ ಔಟ್, ಫ್ರೆಶ್ ಆಗಿರೋ ಗ್ರಾಜುಯೇಟ್ ಗಳನ್ನ ಹೊರಗಿಡೋ ಬದಲು ಬೆಟರ್ ಆಪ್ಷನ್ ಇಸ್ ಟು ಸೆಲೆಕ್ಟ್ ಯಂಗ್ ಗ್ರಾಜುಯೇಟ್ಸ್ ಅಂಡ್ ಗಿವ್ ದೆಮ್ ಸ್ಟ್ರಾಂಗ್ ಪ್ರಾಕ್ಟಿಕಲ್ ಟ್ರೈನಿಂಗ್ ವಿತ್ ಜಡ್ಜಸ್ ಅಂಡ್ ಸೀನಿಯರ್ ಲಾಯರ್ಸ್. ಅವರನ್ನ ದೊಡ್ಡ ದೊಡ್ಡ ಜಡ್ಜಸ್ಗಳು ಮತ್ತೆ ಸೀನಿಯರ್ ಲಾಯರ್ಸ್ ಜೊತೆ ಪ್ರಾಕ್ಟಿಕಲ್ ಆಗಿ ಅವರಿಗೆ ಟ್ರೈನಿಂಗ್ ಕೊಡಬೇಕು. ಸೊ ದೇ ಬಿಕಮ್ ಗುಡ್ ಜಡ್ಜಸ್ ವೈಲ್ ಸ್ಟೇಯಿಂಗ್ ಮೋಟಿವೇಟೆಡ್. ಅಂತ ಒಂದು ವಾತಾವರಣದಲ್ಲಿ ಇರೋದ್ರಿಂದ ಅವರಿಗೆ ಪ್ರೇರಣೆ ಸಹ ಸಿಗುತ್ತೆ. ಚೆನ್ನಾಗಿ ಅವರನ್ನು ನಾವು ಮುಂದಿನ ದಿನಗಳಲ್ಲಿ ಉತ್ತಮ ನ್ಯಾಯಾಧೀಶರನ್ನಾಗಿ ರೂಪಿಸಬಹುದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದಾದ ನಂತರ ಮುಂದಿನದು, ಹೌ ದಿ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಏಮ್ಸ್ ಟು ಕಂಟೈನ್ ಚೀನಾಸ್ ಎಐ ಇಂಡಸ್ಟ್ರಿ. ಒಂದ್ ಕಡೆ ಅಮೆರಿಕ, ಇನ್ನೊಂದ್ ಕಡೆ ಚೀನಾ. ಎಐ ಸಂಬಂಧಪಟ್ಟಾಗ ಎಲ್ಲಾ ವಿಷಯದಲ್ಲೂ ಇಂಟರ್ನಲ್ ಕಾನ್ಫ್ಲಿಕ್ಟ್ ನಡೀತಾನೆ ಇರುತ್ತೆ. ಮುಖ್ಯವಾಗಿ ಅದನ್ನೇನ್ ಹೇಳ್ಬೋದು ನಾವು, ಮೊದಲು ಯುಎಸ್ಎ ನಡುವೆ ನಡೀತಾ ಇತ್ತಲ್ವಾ ಕೋಲ್ಡ್ ವಾರ್, ಅದೇ ರೀತಿ ಈಗ ಟೆಕ್ನಾಲಜಿಕಲ್ ವಾರ್ ಅದು ಸಹ ನಾವು ನೋಡ್ತಾ ಇದ್ದೇವೆ. ಟ್ರಂಪ್ ಕ್ಯಾನ್ಸಲ್ಸ್ ಬೈಡನ್ಸ್ ಎಐ ಎಕ್ಸ್ಪೋರ್ಟ್ ರೂಲ್. ಈಗ ಟ್ರಂಪ್ ಅವರು ಒಂದ್ಮೇಲೆ ಮೊದಲು ಬೈಡನ್ ಅವರಿದ್ರಲ್ವಾ, ಬಿಡನ್ ಅವರ ಎಐ ರಫ್ತು ನಿಯಮವನ್ನು ರದ್ದುಗೊಳಿಸಿಬಿಟ್ಟಿದ್ದಾರೆ. ಟ್ರಂಪ್ಸ್ ಅಡ್ಮಿನಿಸ್ಟ್ರೇಷನ್ ಹ್ಯಾಸ್ ರಿಮೂವ್ಡ್ ಅ ರೂಲ್ ಮೇಡ್ ಬೈ ಬೈಡನ್ that tried to control how US AI chips are shared globally. ಅಂತಂದ್ರೆ ಅವರಿದ್ದಾಗ ಈಗ ಎಐ ಚಿಪ್ ಗಳನ್ನ US ನಲ್ಲಿ ತಯಾರು ಮಾಡ್ತಾ ಇರುವ ಎಐ ಚಿಪ್ ಗಳನ್ನ ಬೇರೆ ಬೇರೆ ದೇಶಗಳಿಗೆ ಯಾವ ರೀತಿ ಹಂಚ್ಕೊಳ್ಬೇಕು, ಹೇಗೆ ಅದನ್ನ ಎಕ್ಸ್ಪೋರ್ಟ್ ಮಾಡಬೇಕು ಅನ್ನೋದ್ರ ಕುರಿತಾಗಿ ಕೆಲವು ನಿಯಮಗಳನ್ನ ಬೈಡನ್ ಅವರು ಹಾಕಿದ್ರು. ಆಗ ಆ ನಿಯಮಗಳನ್ನ ಟ್ರಂಪ್ ಅವರು ತೆಗೆದು ಹಾಕಿದ್ದಾರೆ. ಇನ್ಸ್ಟೆಡ್ ಆಫ್ ಯೂಸಿಂಗ್ ಒನ್ ಬಿಗ್ ರೂಲ್ ಫಾರ್ ಎವ್ರಿ ಒನ್, ಟ್ರಂಪ್ ವಾಂಟ್ಸ್ ಟು ಡೀಲ್ ವಿತ್ ಈಚ್ ಕಂಟ್ರಿ ಸಪರೇಟ್ಲಿ ಡೈರೆಕ್ಟ್ ಡೀಲ್ಸ್. ಬೈಡನ್ ಅವರಿದ್ದಾಗ ಎಲ್ಲಾ ದೇಶಗಳಿಗೂ ಒಂದು ರೂಲ್ಸ್ ಅಂತ ಮಾಡಿದ್ರು. ಈಗ ಅದರ ಬದಲು ಟ್ರಂಪ್ ಅವ್ರು ಏನ್ ಮಾಡ್ತಾ ಇದ್ದಾರೆ, ಪ್ರತಿ ದೇಶದೊಂದಿಗೆ ಪ್ರತ್ಯೇಕವಾದಂತಹ ರೂಲ್ಸ್ ಗಳನ್ನ, ಆಯಾ ದೇಶಕ್ಕೆ ಏನ್ ಬೇಕು, ಹೇಗೆ ಅದರ ಜೊತೆ ನಾವು ವ್ಯವಹರಿಸಬೇಕು ಅನ್ನೋದಕ್ಕೆ ಸಪರೇಟ್ ಆದ ರೂಲ್ಸ್ ಅನ್ನ ಮಾಡ್ತಾ ಇದ್ದಾರೆ. ಇನ್ನು ಫೋಕಸ್ ಆನ್ ಸ್ಟಾಪಿಂಗ್ ಚೀನಾ ಫ್ರಮ್ ಗೆಟಿಂಗ್ ಎಐ ಪವರ್. ಎಐ ಅಲ್ಲಿ ಚೀನಾ ಮುಂದೆ ಹೋಗೋದನ್ನ ತಡಿಲಿಕ್ಕೆ ಫೋಕಸ್ ಮಾಡ್ತಾ ಇದ್ದಾರೆ. ಬೋತ್ ಬೈಡನ್ ಅಂಡ್ ಟ್ರಂಪ್ ವಾಂಟ್ ಟು ಸ್ಟಾಪ್ ಚೈನಾ ಫ್ರಮ್ ಬಿಕಮಿಂಗ್ ಸ್ಟ್ರಾಂಗರ್ ಇನ್ ಎಐ. ಇಬ್ರು ಹಾಗೆ ಅವರ ಗುರಿ ಏನಾಗಿತ್ತು, ಬೈಡನ್ ಅವರದ್ದು ಮತ್ತೆ ಈಗ ಟ್ರಂಪ್ ಅವರು ಇಬ್ಬರದ್ದು ಗುರಿ ಏನಾಗಿತ್ತು ಅಂತಂದ್ರೆ, ಇವರದ್ದು ಗುರಿಯ ಸಹ ಅದೇ, ಚೀನಾ ಎಐ ಫೀಲ್ಡ್ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೆಯೋದನ್ನ ತಡಿಬೇಕು. ಬಟ್ ಟ್ರಂಪ್ ಪ್ರಿಫರ್ಸ್ ಅ ಮೋರ್ ಅಗ್ರೆಸಿವ್. ಟ್ರಂಪ್ ಅವರು ಇನ್ನಷ್ಟು ಆಕ್ರಮಣಕಾರಿ ನೀತಿಯನ್ನ ಪ್ರದರ್ಶಿಸ್ತಾ ಇದ್ದಾರೆ. ಕೇಸ್ ಬೈ ಕೇಸ್ ಅಪ್ರೋಚ್, ಡೈರೆಕ್ಟ್ಲಿ ವಾರ್ನಿಂಗ್ ಕಂಟ್ರೀಸ್ ಅಂಡ್ ಕಂಪನೀಸ್ ನಾಟ್ ಟು ಸೆಲ್ ಆರ್ ಯೂಸ್ ಯುಎಸ್ ಚಿಪ್ಸ್ ಇನ್ ಚೈನಾ. ಯಾವ ರೀತಿ ಅಂತಂದ್ರೆ, ಚೀನಾದಲ್ಲಿ ಯುಎಸ್ ಚಿಪ್ ಗಳನ್ನ ಮಾರಾಟ ಮಾಡಬಾರದು ಅಥವಾ ಬಳಸಬಾರದು ಅಂತ ಬೇರೆ ಬೇರೆ ಕಂಪನಿಗಳಿಗೆ, ದೇಶಗಳಿಗೆ ಎಚ್ಚರಿಕೆಯನ್ನ ನೇರವಾಗಿ ಕೊಡ್ತಾ ಇದ್ದಾರೆ. ಇದು ಅಫೆಕ್ಟ್ ಆಗೋದು ಯಾರಿಗೆ ಅಂತಂದ್ರೆ, ಇಂಪ್ಯಾಕ್ಟ್ ಆನ್ ಟೆಕ್ ಕಂಪನೀಸ್ ಅಂಡ್ ಗ್ಲೋಬಲ್ ಟ್ರೇಡ್. ಈಗ ಯುಎಸ್ ಟೆಕ್ ಕಂಪನಿಗಳಿದಾವೆ, ದೇ ನೌ ಫೇಸ್ ಮೋರ್ ಪ್ರೆಷರ್. ಹಾಗಾಗಿ ಅವರ ಮೇಲೆ ಈಗ ಪ್ರೆಷರ್ ಜಾಸ್ತಿ ಆಗುತ್ತೆ. ದೇ ಹ್ಯಾವ್ ಟು ಫಾಲೋ ಸ್ಟ್ರಿಕ್ಟ್ ರೂಲ್ಸ್ ಆನ್ ವೇರ್ ಎಐ ಚಿಪ್ಸ್ ಕ್ಯಾನ್ ಗೋ. ಎಲ್ಲಿ ಎಐ ಚಿಪ್ ಗಳನ್ನ ಮಾರಾಟ ಮಾಡಬೇಕು, ಎಲ್ಲಿ ಅದನ್ನ ಸರಿಯಾಗಿ ಹಂಚ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಈಗ ಸ್ಟ್ರಿಕ್ಟ್ ಆದ ರೂಲ್ಸ್ ಗಳನ್ನ ಹಾಕಿದ್ದಾರೆ ಈ ಕಂಪನಿಗಳ ಮೇಲೆ. ಅಂಡ್ ಆಲ್ಸೋ ಡೀಲ್ ವಿತ್ ಹೈ ಟ್ಯಾಕ್ಸಸ್. ಇನ್ನೊಂದ್ ಕಡೆ ಟ್ಯಾರಿಫ್ ವಾರ್ ಸಹ ಅವಾಗ ನಡೀತಾ ಇರುತ್ತೆ. ಹಾಗಾಗಿ ಚೈನೀಸ್ ಗೂಡ್ಸ್ ಮೇಲೆ ಟ್ಯಾರಿಫ್ ಇರುತ್ತೆ. ದಿಸ್ ಮೇಕ್ಸ್ ಇಟ್ ಹಾರ್ಡರ್ ಅಂಡ್ ಕಾಸ್ಟ್ಲಿಯರ್ ಫಾರ್ ಕಂಪನೀಸ್ ಟು ಡೂ ಬಿಸ್ನೆಸ್. ಇದರಿಂದಾಗಿ ಒಂದು, ಬಿಸ್ನೆಸ್ ನಡೆಸಲಿಕ್ಕೆ ತುಂಬಾ ಖರ್ಚಾಗುತ್ತೆ, ಕಾಸ್ಟ್ಲಿ ಆಗುತ್ತೆ, ತುಂಬಾ ಕಷ್ಟ ಆಗುತ್ತೆ ಕಂಪನಿಗಳಿಗೆ. ಅಂಡ್ ಮೇ ಸ್ಪ್ಲಿಟ್ ದ ವರ್ಲ್ಡ್ ಇನ್ ಟು 2 ಟೆಕ್ ಗ್ರೂಪ್ಸ್. ಹೀಗಾಗಿ ಏನಾಗುತ್ತೆ, 2 ದೊಡ್ಡ ಗ್ರೂಪ್ಗಳು ಕ್ರಿಯೇಟ್ ಆಗುತ್ತೆ, ಒಂದು US, ಇನ್ನೊಂದು ಚೈನಾ. ಎರಡರ ನಡುವೆ ಆಗ ಇಂತಹ ಸಂಘರ್ಷಗಳು ನಡೀತಾನೆ ಇರುತ್ತೆ. ಒನ್ ಅರೌಂಡ್ ದ US ಅಂಡ್ ಅರೌಂಡ್ ಚೀನಾ. ಇಂತಹ ಒಂದು ಟೆಕ್ನಾಲಜಿಕಲ್ ವಾರ್, ಈಗೆಲ್ಲ ಹಳೆ ಕಾಲದ ಯುದ್ಧಗಳೆಲ್ಲ ಮುಗಿದು ಈಗ ಸೈಬರ್ ವಾರ್ಫೇರ್ಗಳು, ಹೊಸ ವಾರ್ಫೇರ್ಗಳು ಬರ್ತಾ ಇದೆ. ಹೀಗಾಗಿ ಇದು ಸಹ ಅದರ ಒಂದು ಭಾಗ ಅಂತ ನಾವು ನೋಡಬಹುದು.
ಇವಿಷ್ಟು ಮುಖ್ಯವಾದ ಆರ್ಟಿಕಲ್ಗಳು. ಇನ್ನು ವೊಕ್ಯಾಬ್ಯುಲರಿ ನೋಡೋಣ ಇವತ್ತಿಂದು. ಡಿಸ್ಪೈಟ್ ಮೆನಿ ಟ್ರಿಬುಲೇಷನ್ಸ್ ಇನ್ ಲೈಫ್. ಟ್ರಿಬುಲೇಷನ್ಸ್ ಅಂತಂದ್ರೆ ಸಂಕಷ್ಟಗಳು, ಬಾಧೆ, ಟ್ರಬಲ್, ಹಾರ್ಡ್ಶಿಪ್, ಸಫರಿಂಗ್. ಜೀವನದಲ್ಲಿ ಅದಷ್ಟೇ ಕಷ್ಟ ಬಂದ್ರು ಮಾಯಾ ರಿಮೇನ್ಡ್ ವಿವೇಶಿಯಸ್. ವಿವೇಶಿಯಸ್ ಅಂತಂದ್ರೆ ಜೀವಂತ, ಹರ್ಷಭರಿತವಾಗಿರೋದು, ಎನರ್ಜೆಟಿಕ್. ಇಷ್ಟು ಕಷ್ಟ ಬಂದ್ರು ಅವಳು ಜೀವಂತ ಅಂತಂದ್ರೆ ತುಂಬಾ ಖುಷಿಯಿಂದ ಇರ್ತಾ ಇದ್ಲು. ಆಲ್ವೇಸ್ ಸ್ಮೈಲಿಂಗ್ ಅಂಡ್ ಫುಲ್ ಆಫ್ ಎನರ್ಜಿ. ಯಾವಾಗಲೂ ನಗ್ತಾ ತುಂಬಾ ಎನರ್ಜಿಯಿಂದ ಕೂಡಿರ್ತಾ ಇದ್ಲು. ಹರ್ ಸ್ಟ್ರಾಂಗ್ ವಿಲ್ ಹೆಲ್ಪ್ ಡಿಟರ್ ನೆಗೆಟಿವ್ ಥಾಟ್ಸ್. ಅವಳ ಇಚ್ಛಾಶಕ್ತಿ, ಡಿಟರ್ ಅಂತಂದ್ರೆ ನೆಗೆಟಿವ್ ಥಾಟ್ಸ್ ಗಳು, ಯಾವುದೇ ನಕಾರಾತ್ಮಕ ಯೋಜನೆಗಳು ಬರದೇ ಇರೋ ರೀತಿ ಅವಳ ಇಚ್ಛಾಶಕ್ತಿ ಕಾಪಾಡ್ತಾ ಇತ್ತು. ಅದು ಸಹಾಯ ಮಾಡುತ್ತೆ ಅವಳಿಗೆ. ಅನ್ಲೈಕ್ ಹರ್ ಫೆಕ್ಲೆಸ್ ಕಸಿನ್. ಫೆಕ್ಲೆಸ್ ಅಂತಂದ್ರೆ ನೋಡಿ, ಇರ್ರೆಸ್ಪಾನ್ಸಿಬಲ್, ಲೇಜಿ. ಅವಳ ಇನ್ನೊಬ್ಬ ಕಸಿನ್ ಇದ್ದು ಅವಳಿಗೆ, ಅವಳು ಅಷ್ಟೇನು ರೆಸ್ಪಾನ್ಸಿಬಲ್ ಆಗಿರ್ಲಿಲ್ಲ, ಲೇಜಿ ಆಗಿದ್ಲು. ಹೂ ಅವಾಯ್ಡೆಡ್ ರೆಸ್ಪಾನ್ಸಿಬಿಲಿಟಿ. ಯಾವುದೇ ಜವಾಬ್ದಾರಿ ತೆಗೆದುಕೊಳ್ತಾ ಇರಲಿಲ್ಲ ಅವಳ ಕಸಿನ್. ಹಿ ಹ್ಯಾಡ್ ಅ ಲಾಯಲ್ ರೆಟಿನ್ಯೂ. ಮಾಯಾ ಏನು ಲಾಯಲ್ ರೆಟಿನ್ಯೂ. ರೆಟಿನ್ಯೂ ಅಂತಂದ್ರೆ ಗ್ರೂಪ್, ಟೀಮ್ ಆಫ್, ಅಥವಾ ಇಲ್ಲಿ ಫ್ರೆಂಡ್ಸಿನ ಒಂದು ಬಳಗ, ಸ್ನೇಹಿತರ ಬಳಗ. ಸಪೋರ್ಟೆಡ್ ಹರ್ ಎವ್ರಿ ಸ್ಟೆಪ್ ಆಫ್ ದಿ ವೇ. ಪ್ರತಿ ಹಂತದಲ್ಲೂ ಅವಳ ಸ್ನೇಹಿತರು, ಒಳ್ಳೆಯ ಸ್ನೇಹಿತರು ಅವಳಿಗೆ ಹೆಲ್ಪ್ ಮಾಡ್ತಾ ಇದ್ರು. ಇನ್ನು PYQ ನೋಡಿ ನಿನ್ನೆದು. ಸಬ್ಸ್ಟಿಟ್ಯೂಷನ್ ಆಫ್ ಸ್ಟೀಲ್ ಫಾರ್ ವುಡನ್ ಫ್ಲಫ್ಸ್ ಇನ್ ಅಗ್ರಿಕಲ್ಚರ್ ಪ್ರೊಡಕ್ಷನ್ ಇಸ್ ಅನ್ ಎಕ್ಸಾಂಪಲ್ ಆಫ್. ಇದಕ್ಕೆ ಉತ್ತರ ಕ್ಯಾಪಿಟಲ್ ಆರ್ಗ್ಯುಮೆಂಟಿಂಗ್ ಟೆಕ್ನಾಲಜಿಕಲ್ ಪ್ರೋಗ್ರೆಸ್. ಇವತ್ತಿನ ಕ್ವಶನ್ ನೋಡಿ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಶ್ಯೂಸ್ ದಿ ಗ್ಲೋಬಲ್ ಎಕನಾಮಿಕ್ ಪ್ರಾಸ್ಪೆಕ್ಟ್ಸ್ ರಿಪೋರ್ಟ್ ಪೀರಿಯಾಡಿಕಲಿ. ಯಾವುದು ಗ್ಲೋಬಲ್ ಎಕನಾಮಿಕ್ ಪ್ರಾಸ್ಪೆಕ್ಟ್ಸ್ ರಿಪೋರ್ಟ್ ಅನ್ನ ಬಿಡುಗಡೆ ಮಾಡುತ್ತೆ? ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್, ಯುರೋಪಿಯನ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಅಂಡ್ ಡೆವಲಪ್ಮೆಂಟ್, US ಫೆಡರಲ್ ರಿಸರ್ವ್ ಬ್ಯಾಂಕ್ ಅಂಡ್ ವರ್ಲ್ಡ್ ಬ್ಯಾಂಕ್. ಇದರಲ್ಲಿ ಯಾವುದು ಅಂತ ತಿಳ್ಕೊಂಡು ಕಮೆಂಟ್ ಮಾಡಿ. ಇನ್ನು ಪ್ರತಿದಿನ ಇಲ್ಲಿ ಯಾವುದೋ ಆರ್ಟಿಕಲ್ ಬಗ್ಗೆ ಮೇನ್ಸ್ ಕ್ವಶನ್ ಕೊಡ್ತಾ ಇದ್ದೆ, ಆದ್ರೆ ಇವತ್ತಿನಿಂದ ಏನ್ ಮಾಡ್ತೇನೆ ಅಂತಂದ್ರೆ ಮೇನ್ಸಿನ PYQ ಗಳನ್ನ, ಹಳೆ ಮೇನ್ಸ್ ನಲ್ಲಿ ಕೇಳಿದಂತ ಕ್ವಶನ್ ಗಳನ್ನ ಕೊಡ್ತೇನೆ. ಇದಕ್ಕೆ ಈಗ ಸಹ ಆನ್ಸರ್ ಅನ್ನ ಟ್ರೈ ಮಾಡಬಹುದು. ಆದ್ರೂ ಕೆಲವರು ಹೊಸದಾಗಿ ನೋಡ್ತಾ ಇರಬಹುದು ವಿಡಿಯೋವನ್ನ, ಅವರಿಗೆ ಇಂಥ ಕ್ವಶನ್ ಗಳ ಬಗ್ಗೆ ಮಾಹಿತಿ ಇಲ್ಲದೆ ಇದ್ರು ಯಾವ ತರ ಕ್ವಶನ್ ಕೇಳ್ತಾ ಇರ್ತಾರೆ ಅನ್ನೋದನ್ನ ಸಹ ನೀವು ಗಮನಿಸಬಹುದು. ಈಗಾಗಲೇ ಮೊದಲಿಂದ ಬೇರೆ ಬೇರೆ ಸ್ಟಡಿ ಮಾಡಿದವರು ಇದಕ್ಕೆ ಆನ್ಸರ್ ರೈಟಿಂಗ್ ನ ಪ್ರಾಕ್ಟೀಸ್ ಮಾಡಿ. ಯಾಕಂತಂದ್ರೆ ಬೇರೆ ಕ್ವಶನ್ ಗೆ ನೀವು ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ನನ್ಗೆ ಗೊತ್ತಿಲ್ಲ. ಹಾಗಾಗಿ ಇದನ್ನ ಕೊಟ್ರೆ ಸ್ವಲ್ಪ ಕ್ವಶನ್ ಪ್ಯಾಟರ್ನ್ ಬಗ್ಗೆ ಆದ್ರೂ ಅರ್ಥ ಆಗುತ್ತೆ. ಕ್ವಶನ್ ಅನ್ನ ಆವಾಗ ನೋಡ್ತಾ ಇದ್ರೆ UPSC ಯಲ್ಲಿ ಸ್ವಲ್ಪ ಹೆಲ್ಪ್ ಆಗಬಹುದು ಮೇನ್ಸ್ ಬರಿಬೇಕಾದ್ರೆ ಅಂತ PYQ ನ ಡೈರೆಕ್ಟ್ ಆಗಿ ಕೊಡ್ತಾ ಇದ್ದಾನೆ. ಎಕ್ಸ್ಪ್ಲೇನ್ ವೈ ಸೂಸೈಡ್ ಅಮಂಗ್ ಯಂಗ್ ವುಮೆನ್ ಇನ್ ಇನ್ಕ್ರೀಸಿಂಗ್ ಇಂಡಿಯನ್ ಸೊಸೈಟಿ ಇಸ್ ಇನ್ಕ್ರೀಸಿಂಗ್ ಅಂತಂದ್ರೆ ಭಾರತದ ಸಮಾಜದಲ್ಲಿ. ಇದು ಸೊಸೈಟಿ 2023 ಅಲ್ಲಿ ಕೇಳಿದ್ದು. ಭಾರತದಲ್ಲಿ ಈಗ ಮುಖ್ಯವಾಗಿ ಸೂಸೈಡ್ ಅಮಂಗ್ ಯಂಗ್ ವುಮೆನ್, ಮುಖ್ಯವಾಗಿ ಯಂಗ್ ಅಂತಂದ್ರೆ ಮಹಿಳೆಯರಲ್ಲಿ ಯಾಕೆ ಸೂಸೈಡ್ ಜಾಸ್ತಿ ಆಗ್ತಾ ಇದೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿ ಅನ್ನೋದನ್ನ ಆ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಇದ್ರ ಬಗ್ಗೆ ಆನ್ಸರ್ ರೈಟಿಂಗ್ ನ ಪ್ರಾಕ್ಟೀಸ್ ಮಾಡಬಹುದು. ಅಥವಾ ಈ ತರ ಕ್ವಶನ್ ಬಂದಾಗ ಒಂದ್ಸರಿ ಸರ್ಚ್ ಮಾಡಿ ಇಂಟರ್ನೆಟ್ ಅಲ್ಲಿ. ಈಗೆಲ್ಲ AI ಬಂದಿದೆ, ಯಾವ ತರ ಇದಕ್ಕೆ ಆನ್ಸರ್ ಬರೀಬಹುದು ಅನ್ನೋದನ್ನ AI ಹತ್ರ ಕೇಳಿ. ಕೊಡೋ ಆನ್ಸರ್ ಕರೆಕ್ಟೇ ಇರುತ್ತೆ ಅಂತಲ್ಲ, ಆದ್ರೆ ನಿಮ್ಗೊಂದು ಡೈಮೆನ್ಷನ್ ಸಿಗಬಹುದು, ಚೆಕ್ ಮಾಡಿ. ಇದಾದ ನಂತರ ವಾಟ್ ಇಸ್ ಯುವರ್ ವ್ಯೂ ಆನ್ ಇನ್ಕ್ರೀಸಿಂಗ್ ಜುಡಿಷಿಯಲ್ ಇಂಟರ್ವೆನ್ಷನ್ ಇನ್ ಅಡ್ಮಿನಿಸ್ಟ್ರೇಟಿವ್ ಅಂಡ್ ಲೆಜಿಸ್ಲೇಟಿವ್ ಮ್ಯಾಟರ್ಸ್. ಥಿಂಕ್ ಮಾಡ್ಲಿಕ್ಕೆ ಇರುವಂತ ಕ್ವಶನ್. ಕೆಲವು ದಿನಗಳಿಂದ ನೋಡ್ತಾ ಇದ್ದೇವೆ. ಜುಡಿಷಿಯರಿ ಮುಖ್ಯವಾಗಿ ಉಳಿದ ಅಂಗಗಳ ಮೇಲೆ, ಅಂತಂದ್ರೆ ಅಡ್ಮಿನಿಸ್ಟ್ರೇಟಿವ್ ಇದೆ, ಆಡಳಿತದ ಮೇಲೆ, ಕಾನೂನಿನ ಮೇಲೆ, ಮತ್ತೆ ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗ ಅಂತ ಕರಿತೇವೆ. ಹೀಗೆ ನ್ಯಾಯಾಂಗ ಅನ್ನೋದು ಉಳಿದವೆರಡು ಅಂಗಗಳ ಮೇಲೆ ಪ್ರಭಾವ ಬೀರೋದು, ಅಥವಾ ಅದರಲ್ಲಿ ಇಂಟರ್ವೆನ್ಷನ್ ಮಾಡೋದು ಎಷ್ಟು ಸರಿ? ಅಥವಾ ನಿಮ್ಗೆ ಏನ್ ಅನ್ಸುತ್ತೆ ಈ ರೀತಿ ಮಾಡೋದ್ರಿಂದ? ಇದರಿಂದ ಚೆಕ್ಸ್ ಅಂಡ್ ಬ್ಯಾಲೆನ್ಸ್ ಎಲ್ಲವನ್ನ ಸಮತೋಲನಗೊಳಿಸಲಿಕ್ಕೆ ಹೆಲ್ಪ್ ಆಗುತ್ತಾ, ಅಥವಾ ಜುಡಿಷಿಯರಿ ಓವರ್ ರೈಡ್ ಮಾಡ್ತಾ ಇದೆಯಾ? ಇದ್ರ ಬಗ್ಗೆ ನ್ಯೂಸ್ ನೋಡ್ತಾ ಇದ್ರೆ ನಿಮಗೆ ಸ್ವಲ್ಪ ಕಲ್ಪನೆ ಬರಬಹುದು. ಹಾಗಾಗಿ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಬಹುದು, ಅಥವಾ ಥಿಂಕ್ ಮಾಡ್ಕೊಂಡಿರಿ ಇದ್ರ ಬಗ್ಗೆ. ಇವಿಷ್ಟು ಇವತ್ತಿನ ಮುಖ್ಯವಾದ ವಿಚಾರಗಳು. ಇಷ್ಟು ಹೊತ್ತಿನ ತನಕ ಕೇಳಿದ ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.